ಪ್ರತಿಯೊಬ್ರು ಮನುಷ್ಯರು ಹುಟ್ಟು ಬಂದಾಗ ಏನೋ ಒಂದು ಕರ್ಮ ಮಾಡಿ ಬಂದಿರ್ತಾರೆ. ಯಾರು ಪರ್ಫೆಕ್ಟ್ ಅಲ್ಲ ಲೋಕದಲ್ಲಿ. ಪ್ರತಿಯೊಬ್ರು ಆ ಕರ್ಮ ದೋಷದಿಂದ ಮುಕ್ತವಾದ್ರೆ ಮಾತ್ರನೇ ಅವ್ರಿಗೆ ಫ್ಯೂಚರು ಮತ್ತೆ ಪ್ರೆಸೆಂಟ್ ಚೆನ್ನಾಗಿರಕ್ ಸಾಧ್ಯ. ಪುನರ್ಜನ್ಮ ಅನ್ನೋ ಕಥೆಗಳು ಇದ್ರಿಂದನೇ ಸ್ಟಾರ್ಟ್ ಆಗಿರೋದು. ಈ ಹಿಪ್ನೋಥೆರಪಿ ಮತ್ತೆ ಸೈಕಾಲಜಿ ಇದ್ರಲ್ಲಿ ಪುನರ್ಜನ್ಮ ಅನ್ನೋ ಕಾನ್ಸೆಪ್ಟ್ಗಳು ಬಂದಿರೋದು. ಈಗ ಹಿಪ್ನೋಥೆರಪಿಗೆ ಯಾರು ಒಳಗಾಗ್ಬೇಕು, ಯಾರಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಹಿಪ್ನೋಥೆರಪಿ? ಪ್ರತಿಯೊಬ್ರು ಮನುಷ್ಯಂಗುನು. ಯಾಕಂದ್ರೆ ನಾವು ನಿಮ್ ಒಂದ್ ಪಾರ್ಟ್ ಆಫ್ ದಿ ಸೋಲ್ ಮಾತ್ರನೇ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಅಲ್ಲಿ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಕಾಣಿಸುತ್ತೆ ನೀವ್ ಏನ್ ಮಾಡಿದೀರಾ, ಏನಕ್ಕೆ ಈ ರೀತಿ ತೊಂದರೆಗಳಾಗಿದೆ, ನೀವ್ ಏನಕ್ಕೆ ಮತ್ತೆ ಈ ಭೂಲೋಕಕ್ಕೆ ಜನ್ಮ ತಗೊಂಡಿದ್ದೀರಾ, ಪ್ರತಿ ಒಂದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅವಾಗ ಅಲ್ಲಿಗೆ ಸಾಲ್ವ್ ಆಯ್ತು, ಅಲ್ಲಿಗೆ ಅದು ಭಸ್ಮ ಆಗುತ್ತೆ, ಮುಂದೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ ನಿಮ್ಗೆ. ಇದು ಕ್ಯಾನ್ಸರ್ ಇದರಿಂದ ನಾವು ಸ್ಟಾಪ್ ಮಾಡ್ಬೋದಾ, ಹೇಗೆ, ಯಾವ ರೀತಿ? ಕ್ಯಾನ್ಸರ್ ಇನ್ಫೆಕ್ಷನ್ಸ್ ನ ನಾವು ಪುಲ್ ಔಟ್ ಮಾಡ್ತೀವಿ. ಈಗ ಡಾಕ್ಟರ್ಸ್ ಏನ್ ಸರ್ಜಿಕಲ್ ಟೂಲ್ಸ್ ಯೂಸ್ ಮಾಡ್ತಾರೋ ಅದೇ ತರ ಟೂಲ್ಸ್ ಹಿಪ್ನೋಥೆರಪಿನಲ್ಲಿ ಕೂಡ ಬರುತ್ತೆ. ಸೊ ಆ ಟೂಲ್ಸ್ ಇಂದ ನಾವು ಕ್ಯಾನ್ಸರ್ ಇನ್ಫೆಕ್ಷನ್ ನ ಪುಲ್ ಔಟ್ ಮಾಡಿದಾಗ ಮನುಷ್ಯಂಗೆ ಫುಲ್ ಕಾಮ್ ಆಗಿ ಫುಲ್ ರಿಲ್ಯಾಕ್ಸ್ ಆಗ್ತಾರೆ. ಈಗ ಹಿಪ್ನೋಥೆರಪಿಯಿಂದ ಕೆಲವೊಂದು ಮದ್ಯವ್ಯಸನಿಗಳಾಗಿರ್ಬಹುದು, ಧೂಮಪಾನ, ಮದ್ಯಪಾನ ಇದನ್ನ ಬಿಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಆಗುತ್ತೆ. ಇದು ಹಿಪ್ನೋಥೆರಪಿನಲ್ಲಿ ನಾವು ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಮಾಡಿಸ್ಬೋದು. ಬಟ್ ಇದನ್ನ ರಿಲೀಸ್ ಮಾಡಕ್ಕೆ ಕಂಪ್ಲೀಟ್ಲಿ ಇದರಿಂದ ಹೊರಗೆ ಬರೋದಕ್ಕೆ ನಾವು ಸೈಕಲಾಜಿಕಲ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಎಲ್ಲರಿಗೂ ನಮಸ್ತೆ, ಸಂಜವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇತ್ತೀಚಿನ ದಿನಗಳಲ್ಲಿ ಫ್ರಸ್ಟ್ರೇಷನ್ ಆಗಿರಬಹುದು, ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಜನ ಬರ್ತಾ ಇದ್ದಾರೆ. ಇದಕ್ಕೆ ಏನ್ ಕಾರಣ? ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ? ಇದ್ರ ಬಗ್ಗೆ ಎಲ್ಲ ಒಂದು ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಖ್ಯಾತ ಸೈಕಾಲಜಿಸ್ಟ್ ಹಾಗೆ ಹಿಪ್ನೋಥೆರಪಿಸ್ಟ್ ಆದಂತಹ ಅನುಶ್ರೀ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ. ಇದಕ್ಕೆಲ್ಲ ಕಾರಣ ಏನು, ಹಾಗೆ ಇದಕ್ಕೆ ಡಿಫ್ರೆನ್ಸ್ ಏನು, ಸೈಕಾಲಜಿಗೂ ಮತ್ತೆ ಹಿಪ್ನೋಥೆರಪಿಗೂ ಡಿಫ್ರೆನ್ಸ್ ಏನು ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದಾನೆ, ಮೊದಲು ಏನಾಗ್ತಿತ್ತು, ದೊಡ್ಡವ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಈ ಥರದ್ದೆಲ್ಲ ಇರ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದಾಗೆ ಸಮಸ್ಯೆಗಳು ಪ್ರಾರಂಭ ಆಗ್ತಾ ಇದೆ. ಇದು ಹೇಗೆ, ಯಾವ ರೀತಿ ಇದು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ, ಯಾವ ಸ್ಟ್ರೆಸ್ ಮಕ್ಕಳನ್ನ ಕಾಡ್ತಾ ಇದೆ? ಈಗ ಎಷ್ಟೋ ಕಡೆ ನಾವು ನೋಡಿರ್ತೀವಿ, ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋದಾಗ ಮಕ್ಳ ಮೇಲೆ ಗಮನ ಕೊಡೋರು ಕಮ್ಮಿ. ಮಕ್ಳಿಗೆ ನಾವು ಒಂದು ಏಜ್ ವರ್ಗು, ಒಂದು ಟೀನೇಜ್ ವರ್ಗು ನಾವು ಗಮನ ಕೊಟ್ಟಿಲ್ಲ ಅಂದ್ರೆ ಅವರು ಈ ರೀತಿಯಾದಂತ ತಪ್ಪು ದಾರಿಗೆ ಹೋಗೋದು ಅಥವಾ ತಪ್ಪು ಸಂಗತಿಗಳಲ್ಲಿ ಬರುವಂತದ್ದು ಜಾಸ್ತಿ ನೋಡ್ತೀವಿ. ಅವಾಗ ಏನಾಗುತ್ತೆ, ಮಕ್ಳಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ತಂದೆ ತಾಯಿ ನೋಡಿದ ತಕ್ಷಣ ನೀನ್ ಓದೋದ್ ಬಿಟ್ಟು ಬೇರೆ ಏನೋ ಮಾಡ್ತಾ ಇದೀಯಾ ಅಂತ ಅನ್ನೋ ಆ ಸಿಟ್ಟಿಗೆ ಅಲ್ಲಿ ಸ್ಟ್ರಿಕ್ಟ್ ಪೇರೆಂಟಿಂಗ್ ಬಂದ್ಬಿಡುತ್ತೆ, ಅಥವಾ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಮಕ್ಳನ್ನ. ಸೊ ಮಕ್ಳಿಗೆ ಅವ್ರ ಮಾತು ಯಾರು ಕೇಳೋರಿಲ್ಲ. ಅವಾಗ ತಂದೆ ತಾಯಿ, ನಾವು ಯೂಶಲ್ ಆಗಿ ಏನ್ ಹೇಳ್ತೀವಿ, ತಂದೆ ತಾಯಿ ನಮ್ ಫ್ರೆಂಡ್ಸ್ ಅಂತೀವಿ. ಆದ್ರೆ ತಂದೆ ತಾಯಿಯ ಮಾತು ಕೇಳಿಸ್ಕೊಂಡಿಲ್ಲ ಅಂತ ಆದಾಗ ಅವ್ರಿಗೆ ಫ್ರಸ್ಟ್ರೇಷನ್ಸು, ಸ್ಟ್ರೆಸ್ಸು ಆಗಿ ನನಗೆ ಯಾರು ಇಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ, ಅಲೋನ್ ಫೀಲಿಂಗ್ ಆಗುತ್ತೆ. ಆ ಭಾವನೆ ಅವರಿಗೆ ಹುಟ್ಟು ಬಂದಾಗ್ಲೇನೆ ಅವರು ತುಂಬಾ ಜಾಸ್ತಿ ದೂರ ಹೋಗೋದಾಗ್ಲಿ ಅಥವಾ ತಪ್ಪು ಸಂಗತಿ, ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಈ ರೀತಿ ಹೋಗ್ತಾರೆ. ಅಂಡ್ ಅದು ಜಾಸ್ತಿ ಆಗ್ತಾ ಆಗ್ತಾ ಅವರು ಡಿಪ್ರೆಷನ್ ಹೋಗ್ತಾರೆ. ಮಕ್ಳು, ಚಿಕ್ಕ ಮಕ್ಳೇ ಡಿಪ್ರೆಷನ್ ವರ್ಡೇ ಒಂದು ಕಾಮನ್ ವರ್ಡ್ ಆಗ್ಬಿಟ್ಟಿದೆ ಈಗ. ಚಿಕ್ಕ ಮಕ್ಳು, ಈವನ್ ನಾವು ಡಿಸ್ಕಸ್ ಕೂಡ ಮಾಡಿದ್ವಿ ನಿನ್ನೆ, LKG UKG ಮಕ್ಳೆಲ್ಲ ಡಿಪ್ರೆಷನ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಇವನ್ ವೆನ್ ವಿ ಆರ್ ಇನ್ 14 years ನಮ್ಗೆ ಗೊತ್ತೇ ಇಲ್ಲ ಅದು ಏನು ಅಂತ ಹೇಳಿದ್ರೆ, ಬಟ್ ಈಗ LKG ಸ್ಟೂಡೆಂಟ್ಸ್ ಗಳಿಗೆ ಗೊತ್ತು. ಹೇಗೆ ಇದು ಬರ್ತಾ ಇದೆ? ಡಿಪ್ರೆಷನ್ ವರ್ಡ್ ಅನ್ನೋದು ಅಷ್ಟು ಕಾಮನ್ ಆಗ್ಬಿಟ್ಟಿದೆ. ಅದು ಎಕ್ಸ್ಟ್ರೀಮ್ ಸ್ಯಾಡ್ನೆಸ್ ಹೋದಾಗ ಮಾತ್ರನೇ ಆ ಫೀಲಿಂಗ್ ಬರೋದು. ಅಂದ್ರೆ ನಿನಗ್ ಲೋಕನೇ ಬೇಡ ಅನ್ನೋ ಭಾವನೆ ಬಂದಾಗ್ಲಿ ಆ ಡಿಪ್ರೆಷನ್ ಫೀಲಿಂಗ್ ಅಂತ ಬರೋದು. ಬಟ್ ಅದು ಕ್ಯಾರಿ ಆಗದೆ ನಮಗೆ ಸ್ಟ್ರೆಸ್ಸು, ಫಿಯರ್ ಮತ್ತೆ ಆನ್ಸೈಟಿ ಆ ರೀತಿ ಒಂದೊಂದಾಗಿ ಹುಟ್ಕೊಂಡ್ ಬಂದಾಗ ಅದು ಕಂಪ್ಲೀಟ್ ಆಗಿ ಡಿಪ್ರೆಷನ್ ಟರ್ನ್ ಆಗುತ್ತೆ ಮಕ್ಳಿಗೆ. ಬಟ್ ಮಕ್ಳಿಗೆ ಸ್ಯಾಡ್ನೆಸ್ ಅನ್ನೋ ವರ್ಡ್ನೇ ಅವರು ಡಿಪ್ರೆಷನ್ ಅನ್ಕೊಂಡಿದ್ದಾರೆ. ನಾರ್ಮಲ್ ಬೇಜಾರು, ಈಗ ಡೇ ಟು ಡೇ ಲೈಫ್ ಅಲ್ಲಿ ನಾರ್ಮಲ್ ಬೇಜಾರು ಡಿಪ್ರೆಷನ್ ಅಲ್ಲ ಅದು. ಹೌದು. ಸೊ ಈ ರೀತಿ ಮಕ್ಳದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಹಂಗ ಹೋಗ್ತಾ ಇದೆ ಇವಾಗ. ಪೇರೆಂಟ್ಸು ಹಂಗೆ ಹೇಳ್ತಾರೆ, ನಾನ್ ಡಿಪ್ರೆಸ್ ಫೀಲ್ ಮಾಡ್ತಿದೀನಿ ಅಂತಾರೆ ಪೇರೆಂಟ್ಸು. ಮಕ್ಳಿಗೆ ಅದೇ ಬೇಜಾರು ಅಂತ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಡಿಫ್ರೆನ್ಸ್ ಗೊತ್ತಾಗಲ್ಲ ಮಕ್ಳಿಗೆ. ಅಂದ್ರೆ ಅದೇ ಏನು ಡಿಫ್ರೆನ್ಸ್? ಇವಾಗ ನಾರ್ಮಲಿ ಡಿಪ್ರೆಷನ್ಗೂ ಮತ್ತೆ ಬೇಜಾರ್ಗೂ ಇರುವಂತ ಡಿಫ್ರೆನ್ಸ್ ಏನು? ಈಗ ನಾರ್ಮಲ್ ಬೇಜಾರ್ ಅಂದ್ರೆ ಇವತ್ತು ಒಂದು ಸ್ವಲ್ಪ ಕ್ಷಣಗಳಿಗಿರುವಂತದ್ದು ಬೇಜಾರ್ ಅಂತೀವಿ, ಅದು ಆ ಮೂಮೆಂಟ್ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ತಾಯಿ ಮತ್ತೆ ಮಗನ ಮಧ್ಯೆ ಏನೋ ಜಗಳ ಆಯ್ತು, ಆ ಮಗ ಒಂದ್ ಸ್ವಲ್ಪ ಹೊತ್ತು ಬೇಜಾರಾಗಿರುತ್ತೆ, ಅಮ್ಮ ಆಮೇಲೆ ಹೋಗಿ ಪ್ರೀತಿ ಮಾಡಿದ್ರೆ ಸರಿ ಹೋಗುತ್ತೆ, ಅದು ನಾರ್ಮಲ್ ಬೇಜಾರು. ಡಿಪ್ರೆಷನ್ ಅನ್ನೋದು ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ತುಂಬಾ ಜಾಸ್ತಿ ಹೇಳ್ಕೊಂಡು ಹೋಗೋದು, ಪ್ರೊಲಾಂಗ್ ಮಾಡ್ಕೊಂಡು ಹೋಗ್ತಾರೆ.
ಅಷ್ಟು ಪ್ರೊಲಾಂಗ್ ಮಾಡ್ಕೊಂಡು ಹೋದಾಗ ಅದು ಆ ಆ ಟ್ರಾಮಾ ಮೈಂಡಿಂದ ಹೋಗೋದಿಲ್ಲ. ಆ ಟ್ರಾಮಾ ಕ್ಯಾರಿ ಫಾರ್ವರ್ಡ್ ಆಗಿ ಒಂದು ಶೇಪ್ ಬರುತ್ತೆ. ಆ ಶೇಪ್ನೇ ನಾವು ಡಿಪ್ರೆಷನ್ ಅಂತ ಹೇಳೋದು. ಈಗ ಈ ಡಿಪ್ರೆಷನ್ ಇದೆಲ್ಲ ಒಂದ್ ಕಡೆ ಇಟ್ಟು ನೀವು ಸೈಕಾಲಜಿನೂ ಕೂಡ ಮಾಡಿದ್ದೀರಾ, ಹಿಪ್ನೋಥೆರಪಿ ಕೂಡ ಮಾಡಿದ್ದೀರಾ. ಇದ್ರ ಎರಡರ ನಡುವಿನ ವ್ಯತ್ಯಾಸ ಏನು? ಸೈಕಾಲಜಿ ಅನ್ನೋದು ಯೂಶಲಿ ಇಟ್ ಇಸ್ ಅ ಸ್ಟಡಿ ಆಫ್ ಮೈಂಡ್ ಅಂಡ್ ಸೋಲ್ ಅಂತೀವಿ. Okay. ಅಲ್ಲಿ ನಮ್ಮ ಆತ್ಮನೂ ಬರುತ್ತೆ, ನಮ್ಮ ಮನಸ್ಸು ಕೂಡ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ ನಮ್ಮ ಮನಸ್ಸಿಂದ ನಾವು ಡಿಸಿಷನ್ ತಗೊಂತೀವಿ ಅಂತ. ಬಟ್ ಆತ್ಮ ಪರಮಾತ್ಮಗ್ ಮೀಟ್ ಆಗೋದೇ ನಾವು ಹಿಪ್ನೋಥೆರಪಿ ಅಂತೀವಿ. Okay. ಇನ್ನರ್ ಸೋಲ್ ಕನೆಕ್ಷನ್. ಈಗ ಹಿಪ್ನೋಥೆರಪಿ ಇಸ್ ನಥಿಂಗ್ ಬಟ್ ಅ ಟ್ರಾನ್ಸ್ ಸ್ಟೇಟ್ ಆಫ್ ಮೈಂಡ್. ನಾವು ಕಣ್ಮುಚ್ಚಿ ಧ್ಯಾನ ಮಾಡಿದಾಗ, ದೇವ್ರನ್ನ ಸಾಕಾರ ರೂಪದಲ್ಲಿ ಯಾರು ನೋಡಿರಲ್ಲ. ಹೌದು, ಜಸ್ಟ್ ಇಮ್ಯಾಜಿನೇಷನ್ ಅಲ್ಲಿ ನೋಡಿರ್ತೀವಿ. ದಟ್ ಈಸ್ ಹಿಪ್ನೋಥೆರಪಿ. Okay. ನಾವು ಮನ್ಸು ಒಳಗಡೆ ನಾವು ಏನ್ ಅನ್ಕೊಂತೀವೋ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಹಿಪ್ನೋಥೆರಪಿ ಇನ್ ಅ ಟ್ರಾನ್ಸ್ ಸ್ಟೇಟ್ ಆಫ್ ಮೈಂಡ್. Okay. ಸೊ ಅಲ್ಲಿ ಕಂಪ್ಲೀಟ್ ರಿಲ್ಯಾಕ್ಸಿಂಗ್ ಸ್ಟೇಟ್ ಅಲ್ಲಿ ಇರ್ತಾರೆ ವ್ಯಕ್ತಿ. ಯಾವ ರೀತಿ ಟೆನ್ಷನ್, ಸ್ಟ್ರೆಸ್ಸು ಏನೂ ತಲೆನಲ್ಲಿ ಇರಲ್ಲ. ಪ್ಯೂರ್ಲಿ ದೇ ವಿಲ್ ಬಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಅಂಡ್ ಫುಲ್ ಒಂಥರ ಖುಷಿ ಮೈಂಡ್ ಸೆಟ್ ಅಲ್ಲಿ ಇರೋದನ್ನ ನಾವು ಹಿಪ್ನೋಥೆರಪಿ ಅಂತ ಹೇಳ್ತೀವಿ. ಹಿಪ್ನೋಥೆರಪಿಗೂ ಮತ್ತೆ ಸೈಕಾಲಜಿಗೂ ಡಿಫ್ರೆನ್ಸ್ ಹೌದು. ಬಟ್ ಈ ಡಿಪ್ರೆಷನ್ ಅಲ್ಲಿ ಇರೋರ್ಗೆ ಅಥವಾ ಈ ಲೋಕನೇ ಬೇಡ, ನನ್ನ ಜೀವನ ನಾನು ತ್ಯಾಗ ಮಾಡ್ತೀನಿ ಅನ್ನೋರ್ಗೆ ಸೈಕಾಲಜಿ ಬೆಸ್ಟಾ, ಹಿಪ್ನೋಥೆರಪಿ ಬೆಸ್ಟಾ? ಎರಡೂ ಕಂಬೈನ್ಡ್. ಯಾಕಂದ್ರೆ ಸೈಕಾಲಜಿನಲ್ಲಿ ನಾವು ಕೆಲವೊಂದ್ಸತಿ ಕೌನ್ಸಿಲಿಂಗ್ ಅಲ್ಲಿ ಕೊಡ್ತೀವಿ, ಕೆಲವೊಂದ್ಸತಿ ಆಕ್ಟಿವಿಟೀಸ್ ಕೊಡ್ಬೇಕಾಗತ್ತೆ. ಇವಾಗ ಭಯ ಇರೋರಿಗೆ ನಾವು ಅಲ್ಲಿ ಅವ್ರ ಕೆಲವು ಆಕ್ಟಿವಿಟೀಸ್ ಅಂತ ನಾವು ಕೊಟ್ಟಾಗ ಅದು ಕ್ಯೂರ್ ಆಗುತ್ತೆ. ಬಟ್ ಹಿಪ್ನೋಥೆರಪಿನಲ್ಲಿ ಅವ್ರಿಗೆ ಯಾವ ಕಾರಣದಿಂದ ಡಿಪ್ರೆಷನ್ ಬಂದಿದೆ, ಯಾವ ಕಾರಣದಿಂದ ಅವ್ರಿಗೆ ಲೋಕ ಬೇಡ ಅಂತ ಅನ್ಸುತ್ತೋ ಆ ರೂಟ್ ಕಾಸ್ ಫೈಂಡ್ ಔಟ್ ಮಾಡ್ತೀವಿ. ಆ ಟ್ರಾನ್ಸ್ ಸ್ಟೇಟ್ ಅಲ್ಲಿ ಮನುಷ್ಯ ಇದ್ದಾಗ, ಅಂದ್ರೆ ಅರ್ಧ ನಿದ್ರೆ ಸ್ಟೇಟ್ ಅದು. ಅರ್ಧ ನಿದ್ರೆ ಸ್ಟೇಟ್ ಅಲ್ಲಿ ಇದ್ದಾಗ ನಾವು ಅದನ್ನ ಕ್ಲಾರಿಟಿ ತಗೊಂಡು ಆ ಪಾಯಿಂಟ್ ಅನ್ನು ಮಾತ್ರ ಟ್ಯಾಪ್ ಮಾಡ್ತೀವಿ. ಅದು ಪಾಸ್ಟ್ ಲೈಫ್ ಇಂದನೂ ಇರ್ಬೋದು ಅಥವಾ ಚೈಲ್ಡ್ಹುಡ್ ಟ್ರಾಮಾನು ಇರ್ಬೋದು. ಸೊ ಅದನ್ನ ರಿಲೀಸ್ ಮಾಡ್ತೀವಿ. ಅದನ್ನ ರಿಲೀಸ್ ಮಾಡಿದಾಗ ಅವರು ಕಂಪ್ಲೀಟ್ಲಿ ಅದರಿಂದ ಆಚೆ ಬಂದು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಲೈಫ್ ನೋಡೋದಕ್ಕೆ. ಸೊ ಇದು ಈ ರೀತಿ ವ್ಯತ್ಯಾಸ ಬರುತ್ತೆ ಇದಕ್ಕೆ. ಎರಡು ನಾವು ಕಂಬೈನ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಗೊತ್ತಿರೋದು 7 ಚಕ್ರಾಸ್. ಬಟ್ ಹಿಪ್ನೋಥೆರಪಿಲಿ 14 ಚಕ್ರಾಸ್ ಅಂತ ಹೇಳಿದ್ರಿ ನೀವು. ಯಾವ ರೀತಿ ಇದು 14 ಚಕ್ರಾಸ್? ಹಿಪ್ನೋಥೆರಪಿನಲ್ಲಿ 7 ಚಕ್ರಾಸ್ ಅಂತಲ್ಲ, 14 ಚಕ್ರಾಸ್ ಅಂತಲ್ಲ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ 7 ಚಕ್ರಾಸು ಕಣ್ಣು ಕಾಣುವಂತ ಚಕ್ರಗಳದು. ಬಾಕಿ 14 ಚಕ್ರಾಸ್ ಬಂದು ಲೋವರ್ ಚಕ್ರ ಅಂಡ್ ಹೈಯರ್ ಚಕ್ರಾಸ್ ಅಂತೀವಿ. ನಮ್ದು ಈ ಲೋವರ್ ಚಕ್ರಾಸೇ ಬಂದು ನಮ್ದು ಏನ್ ಸ್ವಾದಿಷ್ಠಾನ, ಮೂಲಾಧಾರ, ಮಣಿಪುರಕ, ಇದು ಈ ಚಕ್ರಗಳಿದೆ, ಅದನ್ನ ಲೋವರ್ ಚಕ್ರಾಸ್ ಅಂತೀವಿ. ಅದು ಏನಿಲ್ಲ, ಈ ಪಾತಾಳ ಲೋಕ, ಅತಲ ಲೋಕ, ರಸಾತಲ ಲೋಕ, ಇದನ್ನ ನಾವು ಲೋವರ್ ಚಕ್ರಾಸ್ ಅಂತೀವಿ. ಹೈಯರ್ ಚಕ್ರಾಸ್ ಅನ್ನೋದನ್ನ ಅನಾಹತ ಚಕ್ರ, ಹಾರ್ಟ್ ಚಕ್ರ, ವಿಶುದ್ಧ ಚಕ್ರ, ಮತ್ತೆ ಆಜ್ಞಾ ಚಕ್ರ ಅಂಡ್ ಕ್ರೌನ್ ಚಕ್ರ, ಇದನ್ನ ಬಂದು ನಾವು ಹೈಯರ್ ಅಂಡ್ ಚಕ್ರಾಸ್ ಅಂತೀವಿ. ಇದ್ರಲ್ಲಿ ನಾವು ಧ್ಯಾನ ಮಾಡಿದಾಗ, ನಾವು ಧ್ಯಾನ ಮಾಡ್ತಾ ನಮ್ ಕ್ರೌನ್ ಚಕ್ರನ ಫೋಕಸ್ ಮಾಡ್ತೀವಿ. ಇಲ್ಲಿ ಈ ಪೋರ್ಷನ್ ನಮ್ಮ ಆಜ್ಞಾ ಚಕ್ರದಿಂದ ಮೇಲ್ಗಡೆ ಅಲ್ಲಿಗೆ ಮಾಡಿದಾಗ ಸತ್ಯ ಲೋಕ, ಮತ್ತೆ ಗುರು ಲೋಕ, ಭುವರ್ ಲೋಕ, ಆ ರೀತಿ ಮೇಲ್ ಹೋಗುತ್ತೆ. ಫೈನಲ್ ಆಗಿ ವೈಕುಂಠ, ಕೈಲಾಸ, ಬ್ರಹ್ಮಲೋಕ, ಈ ರೀತಿ ಹೋಗುತ್ತೆ. ಸೊ ಆವಾಗ್ಲೇ ನಾವು ಆತ್ಮ ಪರಮಾತ್ಮ ಕನೆಕ್ಟ್ ಆಗೋದು ಕಾನ್ಸೆಪ್ಟ್ ಇದೆ. ಸೊ ಈ ರೀತಿ 14 ಚಕ್ರಾಸ್ ಬರುತ್ತೆ. ಈ 7 ಚಕ್ರಾಸ್ ಬಾಡಿನಲ್ಲಿ ಇರೋದನ್ನೇ ಡಿವೈಡ್ ಮಾಡ್ಕೊಂಡು ಅದು ಎಕ್ಸ್ಟ್ರಾ 14 ಲೇಯರ್ಸ್ಗೆ ಪ್ರಾಣಿಕ್ ಹೀಲಿಂಗ್ ಅನ್ನೋ ತರ ಹೋಗುತ್ತೆ. ಅದು ಪ್ರಾಣಿಕ್ ಲೇಯರ್ಸ್ ಆಫ್ ನಮ್ ಲೈಫ್. ಈಗ ಹಿಪ್ನೋಥೆರಪಿಗೆ ಯಾರು ಒಳಗಾಗ್ಬೇಕು, ಯಾರಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಹಿಪ್ನೋಥೆರಪಿ? ಪ್ರತಿಯೊಬ್ರು ಮನುಷ್ಯಂಗುನು. ಯಾಕಂದ್ರೆ ನಾವು ಪ್ರತಿಯೊಬ್ರು ಮನುಷ್ಯರು ಹುಟ್ಟು ಬಂದಾಗ ಏನೋ ಒಂದು ಕರ್ಮ ಮಾಡಿ ಬಂದಿರ್ತಾರೆ. ಯಾರು ಪರ್ಫೆಕ್ಟ್ ಅಲ್ಲ ಲೋಕದಲ್ಲಿ. ಪ್ರತಿಯೊಬ್ರು ಆ ಕರ್ಮ ದೋಷದಿಂದ ಮುಕ್ತವಾದ್ರೆ ಮಾತ್ರನೇ ಅವ್ರಿಗೆ ಫ್ಯೂಚರು ಮತ್ತೆ ಪ್ರೆಸೆಂಟ್ ಚೆನ್ನಾಗಿರಕ್ ಸಾಧ್ಯ. ಅವ್ರ ಫ್ಯೂಚರ್ನ ನಾವು ಚೆನ್ನಾಗಿ ಮಾಡ್ಬೇಕಂದ್ರೆ ಅವ್ರದ್ದು ಪಾಸ್ಟ್ ಕರ್ಮಗಳನ್ನ ನಾವು ಕ್ಯೂರ್ ಮಾಡ್ಬೇಕು. ಸೊ ಪ್ರತಿಯೊಬ್ರಿಗೂನು ಹಿಪ್ನೋಥೆರಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಪಾಸ್ಟ್ ಕರ್ಮಗಳು ಅಂದ್ರೆ ಏನು, ಯಾವ ರೀತಿ, ನೀವ್ ಹೇಗೆ ಕ್ಲಿಯರ್ ಮಾಡ್ತೀರಾ? ಪಾಸ್ಟ್ ಲೈಫ್ ಕರ್ಮಗಳು. ಈಗ ಕೆಲವೊಬ್ರು ನಾವು ನೋಡಿರ್ತೀವಿ, ಬ್ಲಾಕ್ ಮ್ಯಾಜಿಕ್ ಆಗ್ಬೋದು, ಅಥವಾ ಕೆಲವೊಬ್ರು ಪೊಸೆಸ್ಡ್ ಆಗಿರ್ತಾರೆ, ಅಥವಾ ಅದನ್ನ ನಾವು ಬೈಪೋಲಾರ್ ಅಂತೀವಿ ಸೈಕಾಲಜಿನಲ್ಲಿ. ದಟ್ ಇಸ್ ನಥಿಂಗ್ ಬಟ್ ಪೊಸೆಸ್ಡ್ ಆಗಿರೋದು. ಸೊ ಆ ಪೊಸೆಸ್ಡ್ ಯಾಕೆ ಆಗಿದ್ದಾರೆ, ಅದ್ ಎಲ್ಲಿಂದ ಬಂತು, ಯಾರಾದ್ರೂ ಮಾಡಿದಾರಾ, ಅಥವಾ ಅವರೇ ಅವ್ರ ದೋಷಗಳನ್ನ ಕ್ಯಾರಿ ಮಾಡಿದಾರ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದು ಫೈಂಡ್ ಔಟ್ ರೂಟ್ ಕಾಸ್ ಸಿಕ್ಕಿದ್ಮೇಲೆ ನಾವು ಅದನ್ನ ಕ್ಲಿಯರ್ ಮಾಡ್ತಾ ಬರ್ತೀವಿ ಹಿಪ್ನೋಥೆರಪಿನಲ್ಲಿ.
ಸೊ ಅದಕ್ಕೆ ಕೆಲವು ಟೂಲ್ಸ್ ಬರುತ್ತೆ ನಮ್ಗೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ, ಲೇಯರ್ ಬೈ ಲೇಯರ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ ಪಾಸ್ಟ್ ಲೈಫಲ್ಲಿ. ಸೊ ನಿಮ್ ಪಾಸ್ಟ್ ಲೈಫಲ್ಲಿ ನಾವು ನಿಮಗೆ ಸಜೆಷನ್ಸ್ ಆಗ್ಲಿ ಅಡ್ವೈಸ್ ಆಗ್ಲಿ ನಾವು ಕೊಡಲ್ಲ. ನಿಮ್ ಒಂದ್ ಪಾರ್ಟ್ ಆಫ್ ದಿ ಸೋಲ್ ಮಾತ್ರನೇ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಅಲ್ಲಿ ಟ್ರಾವೆಲ್ ಮಾಡಿದಾಗ ನಿಮಗೆ ಕಾಣಿಸುತ್ತೆ ನೀವ್ ಏನ್ ಮಾಡಿದೀರಾ, ಏನಕ್ಕೆ ಈ ರೀತಿ ತೊಂದರೆಗಳಾಗಿದೆ, ನೀವ್ ಏನಕ್ಕೆ ಮತ್ತೆ ಈ ಭೂಲೋಕಕ್ಕೆ ಜನ್ಮ ತಗೊಂಡಿದ್ದೀರಾ, ಪ್ರತಿ ಒಂದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಆ ಕ್ಲಾರಿಟಿ ಸಿಕ್ಕಿದಾಗ ನೀವ್ ಅದನ್ನ ಆ ರಿಗ್ರೆಟ್ ನ ಅದೇ ಜನ್ಮದಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಬರ್ತೀರಾ. ಅವಾಗ ಅಲ್ಲಿಗೆ ಸಾಲ್ವ್ ಆಯ್ತು, ಅಲ್ಲಿಗೆ ಅದು ಭಸ್ಮ ಆಗುತ್ತೆ. ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ ನಿಮ್ಗಿದು. ಮುಂದಕ್ಕೆ ನಿಮ್ ಜೀವನ ಚೆನ್ನಾಗಿ ಹೋಗುತ್ತೆ. ಇದು ಹಿಪ್ನೋಥೆರಪಿ ಅನ್ನೋದು ಸೈನ್ಸ್ ಅಥವಾ ಮಿತ್ತ? ಸೈನ್ಸ್. ಯಾಕಂದ್ರೆ ನಾನು ಇವಾಗ ಅಷ್ಟೇ ಹೇಳಿದೆ, ಅರ್ಧ ನಿದ್ರೆ ಅಂತ ಹೇಳಿದೆ. ಅರ್ಧ ನಿದ್ರೆನಲ್ಲಿ ನಾವ್ ಇದ್ದಾಗ ಅಥವಾ ಪೂರ್ತಿ ನಿದ್ರೆನಲ್ಲಿ ಇದ್ದಾಗ ಕನ್ಸು, ಯಾವ ಸಾಧಾರಣ ಮನುಷ್ಯ ಆದ್ರೂ ಕನ್ಸು ನೋಡ್ತಾನೆ. ಆ ಕನಸು ನಮ್ಗೆ ಎಲ್ಲಿಂದ ಸಿಗುತ್ತೆ, ಆ ಕನಸು ನಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ, ಅದನ್ನ ತುಂಬಾ ಜನ ಸೈಂಟಿಸ್ಟ್ ಕಂಡಿಡ್ದಿದ್ದಾರೆ, ರಿಸರ್ಚರ್ಸ್ ಕಂಡಿಡ್ದಿದ್ದಾರೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲೇ ಹಿಪ್ನೋಥೆರಪಿ ಕೂಡ ಬರೋದು. ಸೊ ಹಿಪ್ನೋಸಿಸ್ ಆಗ್ಲಿ ಅಥವಾ ಸೈಕಾಲಜಿ ಆಗ್ಲಿ ಅದು ಕಂಪ್ಲೀಟ್ ಸೈನ್ಸ್. ಅದು ಅದಕ್ಕೆ ಆರ್ಟ್ಸ್ ಸಂಬಂಧ ಬರೋದಿಲ್ಲ. ಆರ್ಟ್ಸ್ ಸಂಬಂಧ ಎಲ್ಲಿ ಬರುತ್ತೆ ಅಂದ್ರೆ ನಮ್ದು ಈ ಮೈಥಾಲಜಿ ಇದ್ದಾಗ ಮಾತ್ರ, ದೇವ್ರ ಕನೆಕ್ಟ್ ಆಗೋ ಕಾನ್ಸೆಪ್ಟ್ ಬಂದಾಗ ಮಾತ್ರ ಮೈಥಾಲಜಿ ಕನೆಕ್ಟ್ ಆಗುತ್ತೆ. ಬಟ್ ಅದಿಲ್ಲ ಅಂದ್ರೆ ಇದು ಪ್ಯೂರ್ ಸೈನ್ಸ್ ಇದು. ಯಾಕಂದ್ರೆ ನಮ್ ಥಾಟ್ಸ್, ನಮ್ ಮೈಂಡು, ಪ್ರತಿ ಒಂದು ನಾವು ಯೋಚನೆ ಮಾಡೋ ರೀತಿ ಎಲ್ಲಾನು ಸೈನ್ಸೇ. ಓಕೆ. ಈಗ ಎಷ್ಟೊಂದ್ ಜನ ಟೈಮ್ ಟ್ರಾವೆಲ್ ಅಂತ ಎಲ್ಲ ಮೂವಿಗಳನ್ನೂ ಕೂಡ ನಾವು ನೋಡ್ತಾ ಇದೀವಿ ಟೈಮ್ ಟ್ರಾವೆಲ್ ಬಗ್ಗೆ. ಹಿಪ್ನೋಥೆರಪಿ ನಥಿಂಗ್ ಬಟ್ ಟೈಮ್ ಟ್ರಾವೆಲ್? ಹೌದು. ಹೇಗೆ? ಒಂದ್ ಪಾರ್ಟ್ ಆಫ್ ಸೋಲ್ ಹೋಗುತ್ತೆ. ನಾನು ಅವಾಗ್ಲೇ ಅಂದೆ ನಿಮ್ಗೆ, ನಮ್ ಅಸ್ಟ್ರಲ್ ಬಾಡಿ ನಾವು ನಿಮ್ಮನ್ನ ರಿಲ್ಯಾಕ್ಸಿಂಗ್ ಸ್ಟೇಟ್ ಹಾಕಿದಾಗ ನಿಮ್ ಒಂದ್ ಪಾರ್ಟ್ ಆಫ್ ಸೋಲ್ ಅಲ್ಲಿಗೆ ಟ್ರಾವೆಲ್ ಆಗುತ್ತೆ. ಇಫ್ ಇನ್ ಕೇಸ್ ಅಂದ್ರೆ ನನಗಿರೋ ಡೌಟ್ ಏನಂದ್ರೆ, ಇವಾಗ ಪಾಸ್ಟ್ ಲೈಫ್ ಅನ್ನೋದಕ್ಕಿಂತ ಪಾಸ್ಟ್ ಲೈಫ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಅದು ಈ ಜನ್ಮದಲ್ಲಿ ಆಗುತ್ತೆ ಅಂದ್ರೆ ಅದು ಸಾಲ್ಟ್ ಔಟ್ ಆಗುತ್ತೆ ಅಂತ ಹೇಳ್ತಿರ್ತೀರಾ. ಅದು ಪಾಸ್ಟ್ ಲೈಫ್ ಬಗ್ಗೆ ಗೊತ್ತಾದ್ರೆ ಆ ಟೈಮ್ ಟ್ರಾವೆಲ್ ಮಾಡಿದಂತಹ ಮನುಷ್ಯನ್ಗೆ ಮತ್ತೆ ಇನ್ನ ಹೆಚ್ಚು ನೋವು ಕಾಡೋದಿಲ್ವಾ? ಇಲ್ಲ, ಕಾಡೋದಿಲ್ಲ. ಯಾಕಂದ್ರೆ ನಾವ್ ಅಲ್ಲಿದು ರಿಗ್ರೆಟ್, ಅಲ್ಲಿ ಮಾಡಿರೋ ಏನೇ ಕಷ್ಟಗಳು, ಏನೇ ಸುಖಗಳನ್ನ ಅದೇ ಇದ್ರಲ್ಲಿ ಬೂದಿ ಮಾಡ್ತೀವಿ ನಾವು. ಆ ಬೂದಿ ಮಾಡಿದಾಗ ಅದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಅಂದ್ರೆ ನೀವ್ ಹೇಳಿ ಮಾಡೋದಾ ಅಥವಾ ಹೇಗೆ ಅಂತ ಹೇಳಿ, ಅಂದ್ರೆ ಕ್ಯೂರಿಯಾಸಿಟಿ ಹೇಗೆ? ನಾವ್ ಅದನ್ನ ಒಂದು ಗೈಡ್ ಮಾಡ್ತೀವಿ. ಈ ತರ ನಾವದು ಆ ಜನ್ಮದ ರಿಗ್ರೆಟ್ ಅಲ್ಲೇ ಬಿಡಕ್ಕೆ ಕ್ಲೈಂಟ್ಗೆ ನಾವು ಗೈಡ್ ಮಾಡಿದಾಗ ಅವ್ರಿಗೆ ಆ ಮೂಮೆಂಟ್ಗೆ ಪ್ರತಿ ಒಂದು ಅವ್ರು ಮಾಡಿರೋದನ್ನು ಅವ್ರ ಥಾಟ್ಸ್ ಇಂದ ರಿಲೀಸ್ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಆ ಸ್ಟೇಟ್ ಅಲ್ಲಿ ಇದ್ದಾಗ ಅಳದ್ ನೋಡಿದೀವಿ, ಕೆಲವೊಬ್ರು ಆ ಸ್ಟೇಟ್ ಅಲ್ಲಿ ಇದ್ದಾಗ ವೈಬ್ರೇಟ್ ಆಗ್ತಾರೆ, ತುಂಬಾ ಬಾಡಿ ಶೇಕ್ ಆಗ್ತಿರತ್ತೆ ಅಂತವ್ರಿಗೆ. ಅವಾಗ ಏನು ಆ ಭಯ ಎಲ್ಲ ರಿಲೀಸ್ ಆಗ್ತಾ 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 ಫೈನಲ್ ಮೂಮೆಂಟ್ ಅಲ್ಲಿ ಅವರು ತುಂಬಾ ಕಾಮ್ ಆಗಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಮಲ್ಕೊಂಡ್ ಬಿಡ್ತಾರೆ. ಅಂತ ಟೈಮಲ್ಲಿ ಅದು ನಮಗ್ ಗೊತ್ತಾಗುತ್ತೆ ದಟ್ ಇವ್ರು ಫುಲ್ ರಿಲೀಸ್ ಮಾಡಿದ್ದಾರೆ. ಆವಾಗ ಅದನ್ನ ಅವ್ರನ್ನ ನಿಧಾನಕ್ಕೆ ಈ ಜನ್ಮಕ್ಕೆ ವಾಪಸ್ ಕರ್ಕೊಂಡ್ ಬರ್ತೀವಿ. ಟೈಮ್ ಟ್ರಾವೆಲ್ ಅನ್ನೋದು ಅಷ್ಟೇನೆ. ಟೈಮ್ ಟ್ರಾವೆಲ್ ಆಲ್ಸೋ ಅಸ್ಟ್ರಲ್ ಬಾಡಿ ಟ್ರಾವೆಲ್ ಅಂತೀವಿ. ಅಸ್ಟ್ರಲ್ ಬಾಡಿ ಟ್ರಾವೆಲ್ ಅಂದ್ರೆ ನಮ್ ಸೋಲ್, ನಾವು ಮಲಗಿದಾಗ ನಮ್ ಸೋಲ್ ಟ್ರಾವೆಲ್ ಮಾಡುತ್ತೆ. ಅದೇನೆ ಕನ್ಸು ನೋಡೋದು ಅಂತ ಹೇಳೋದು. ನಾವು ಕನ್ಸು ನೋಡ್ಬೇಕಾದ್ರೆ ನಮ್ಗೆ ಸುಮ್ಮನೆ ನಾವು ಯೋಚನೆ ಮಾಡೋದಲ್ಲ, ನಮ್ ಬಾಡಿ, ನಮ್ ಅಸ್ಟ್ರಲ್ ಬಾಡಿ ಒಂದು ಇದ್ರಲ್ಲಿ ಟ್ರಾವೆಲ್ ಮಾಡುತ್ತೆ. ಅಲ್ಲಿ ನಮಗ್ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೂ ಸಿಗುತ್ತೆ ನಮ್ಗೆ. ಕೆಲವೊಂದು ಜಾಗಗಳು ನೋಡ್ತೀವಿ. ಎಷ್ಟೋ ಜನರು ಹೆಂಗೆಂಗೋ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಪುನರ್ಜನ್ಮ ಅನ್ನೋ ಕಥೆಗಳು ಇದ್ರಿಂದಾನೇ ಸ್ಟಾರ್ಟ್ ಆಗಿರೋದು. ಈ ಹಿಪ್ನೋಥೆರಪಿ ಮತ್ತೆ ಸೈಕಾಲಜಿ ಇದ್ರಲ್ಲಿ ಪುನರ್ಜನ್ಮ ಅನ್ನೋ ಕಾನ್ಸೆಪ್ಟ್ಗಳು ಬಂದಿರೋದು. ಹಿಪ್ನೋಥೆರಪಿ ಅನ್ನೋದು ಮಕ್ಳಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಮಕ್ಳು ಯಾಕಂದ್ರೆ ಎಷ್ಟೊಂದ್ ಜನ ಎಷ್ಟೋ ಸ್ಕೂಲ್ಗಳಲ್ಲಿ ಇದನ್ನ ಪರ್ಸನಲ್ ಆಗಿ ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ ಕೂಡ. ಹೇಗೆ ವರ್ಕ್ ಆಗುತ್ತೆ? ಮಕ್ಳಿಗೆ ಏನಂದ್ರೆ, ನಾವು ಯೂಶಲಿ ಮಕ್ಳಿಗೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಎಕ್ಸಾಮ್ ಭಯ ತುಂಬಾ ಇರುತ್ತೆ. ಹೌದು. ಸೊ ಅವಾಗ ಅವ್ರಿಗೆ ಎಕ್ಸಾಮ್ ಭಯ ಯಾವ್ದಕ್ ಬರುತ್ತೆ? ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ತುಂಬಾ ಹೇಟ್ ಮಾಡ್ತಾರೆ, ನನಗೆ ಆಗದೇ ಇಲ್ಲ, ಮ್ಯಾಥ್ಸು ಸೈನ್ಸು ಇಷ್ಟನೇ ಇಲ್ಲ ಅನ್ಕೊಂಡು ಕೂತ್ಕೊಂಡ್ ಬಿಡ್ತಾರೆ, ಓದಕ್ಕೆ ಹೋಗಲ್ಲ ಅವರು. ಅಂತ ಟೈಮಲ್ಲಿ ಏನಾಗ್ಬಿಡ್ತಾರೆ ಅವರು, ಆ ಸಬ್ಜೆಕ್ಟ್ ನ ನಾವು ಅವ್ರಿಗೆ ಫಿಯರ್ ರಿಲೀಸ್ ಟೆಕ್ನಿಕ್ ಅಂತ ಇದೆ. ಆ ಫಿಯರ್ ರಿಲೀಸ್ ಅವ್ರಿಗೆ ಮಾಡಿದಾಗ ಅವ್ರ ಆ ಬುಕ್ ನ ಇಲ್ಲಿ ಎದೆ ಹತ್ರ ಇಟ್ಕೊಂಡು ಅವ್ರು ಅದನ್ನ ಇಷ್ಟಪಡಕ್ ಪ್ರಯತ್ನ ಪಡ್ಬೇಕು. ಆ ಸಬ್ಜೆಕ್ಟ್ ನ ಇಷ್ಟಪಟ್ಟಾಗ್ಲೇ ನಮಗದು ಓದಕ್ ಆಗೋದು. ಹೌದು. ಇಲ್ಲಾಂದ್ರೆ ಓದಕ್ ಆಗಲ್ಲ. ಎಷ್ಟು ದಿನದ ಥೆರಪಿ ಇದೆಲ್ಲ? 21 days ಇನ್ ಜನರಲ್. ಕೆಲವೊಬ್ರಿಗೆ 41 days. ಸಿವಿಯರ್ ಕೇಸಸ್ ಇರೋರು, ಲೈಕ್ ಕ್ಯಾನ್ಸರ್ ಅವ್ರ ಹಾರ್ಟ್ ಡಿಸೀಸ್ ಇರೋರಿಗೆ 41 days ಹೋಗುತ್ತೆ. ಬೇರೆಯವ್ರಿಗೆ 21 days ಅಲ್ಲಿ ಕ್ಯೂರ್ ಆಗುತ್ತೆ. ಕ್ಯಾನ್ಸರ್ ಇದರಿಂದ ನಾವು ಸ್ಟಾಪ್ ಮಾಡ್ಬೋದಾ? ಹೇಗೆ, ಯಾವ ರೀತಿ ನೀವು ಸ್ಟೆಪ್ ಕ್ಯಾನ್ಸರ್ ಇನ್ಫೆಕ್ಷನ್ಸ್ ನ ನಾವು ಪುಲ್ ಔಟ್ ಮಾಡ್ತೀವಿ. ಈಗ ಡಾಕ್ಟರ್ಸ್ ಏನ್ ಸರ್ಜಿಕಲ್ ಟೂಲ್ಸ್ ಯೂಸ್ ಮಾಡ್ತಾರೋ
ಅದೇ ತರ ಟೂಲ್ಸ್ ಹಿಪ್ನೋಥೆರಪಿನಲ್ಲಿ ಕೂಡ ಬರುತ್ತೆ. ಸೊ ಆ ಟೂಲ್ಸ್ ಇಂದ ನಾವು ಆ ಕ್ಯಾನ್ಸರ್ ಇನ್ಫೆಕ್ಷನ್ ನ ಪುಲ್ ಔಟ್ ಮಾಡಿದಾಗ ಮನುಷ್ಯಂಗೆ ಫುಲ್ ಕಾಮ್ ಆಗಿ ಫುಲ್ ರಿಲ್ಯಾಕ್ಸ್ ಆಗ್ತಾರೆ. ಅಂದ್ರೆ ವಿತೌಟ್ ಸರ್ಜರಿ? ಅದು ಅಸ್ಟ್ರಲ್ ಲೆವೆಲ್ ಆಫ್ ಸರ್ಜರಿ ಅಂತ ಹೇಳ್ತೀವಿ. ಓಕೆ, ಯಾವ ತರ, ಹೇಗೆ? ಅಂದ್ರೆ ಇವಾಗ ನಾನು ಹೇಳಿದ್ನಲ್ಲ, ಈ ಚಕ್ರಗಳು, ಬ್ಲಾಕೇಜಸ್, ಆಮೇಲೆ 7 ಚಕ್ರಾಸ್ ಬಿಯಾಂಡ್ ಲೇಯರ್ಸ್ ಇರುತ್ತೆ. ಅದು ಪ್ರತಿ ಒಂದಕ್ಕೂ ನಾವು ಅದನ್ನ ಸ್ಕ್ಯಾನ್ ಮಾಡಿ ಪ್ರತಿ ಒಂದಕ್ಕೂ ಸರ್ಜರಿ ಮಾಡ್ಕೊಂಡ್ ಬರ್ತೀವಿ. ಆ ರೀತಿ ಸರ್ಜರಿ ಮಾಡ್ಕೊಂಡ್ ಬಂದಾಗ ಇನ್ಫೆಕ್ಷನ್ ಎಲ್ಲಿ ಪಾಯಿಂಟ್ ಅಲ್ಲಿ ಇದೆ, ಆ ಕ್ಯಾನ್ಸರ್ ಇನ್ಫೆಕ್ಷನ್ ನ ಪುಲ್ ಔಟ್ ಮಾಡಿದಾಗ 20+ years ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗೋದು ಇರುತ್ತೆ ಕ್ಲೈಂಟ್ಗೆ. ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಕ್ಯಾನ್ಸರ್ ರೋಗಿಗಳದ್ದು? ಎಕ್ಸ್ಪೀರಿಯನ್ಸ್ ಮಾಡಿ ನಮ್ ಕ್ಲೈಂಟ್ ಈ ತರ ಇದಾರೆ ಅಂತ ಹೇಳಿ, ಆಗಿದ್ದಾರೆ ಅಂತ ಹೇಳಿ? ಹೌದು, ಒಬ್ರಿಗೆ ಆಗಿದೆ, ರೀಸೆಂಟ್ ಆಗಿ ಬಂದಿರೋರ್ದವ್ರದ್ದು. ಸೊ ಅವ್ರಿಗೆ ಆಲ್ಮೋಸ್ಟ್ ಅವ್ರು 3rd stage ಅಲ್ಲಿ ಇದ್ರು. ಸೊ ಅವ್ರಿಗೆ ಈ ರೀತಿ ಕ್ಯಾನ್ಸರ್ ಸೆಲ್ಸ್ ಇನ್ಫೆಕ್ಷನ್ ಎಲ್ಲ ಪುಲ್ ಔಟ್ ಮಾಡಿದಾಗ ಡಾಕ್ಟರ್ಸ್ ಕೂಡ ಸರ್ಪ್ರೈಸ್ ಆಗ್ತಾರೆ, ದಟ್ ಹೇಗ್ ಸಾಧ್ಯ ಇದು. ಸೊ ಇದನ್ನ ಅಸ್ಟ್ರಲ್ ಲೆವೆಲ್ ಆಫ್ ಸರ್ಜರಿ ಅಂತ ಹೇಳ್ತೀವಿ. ಇದು ಒನ್ ಪಾರ್ಟ್ ಆಫ್ ಹಿಪ್ನೋಥೆರಪಿನೇ. ಅಲ್ಲೂ ಕೂಡ ಮನುಷ್ಯ ನಿದ್ದೆನೆ ಮಾಡ್ತಿರ್ತಾರೆ. ನಮ್ ಕೆಲ್ಸ ಜಾಸ್ತಿ ಕ್ಲೈಂಟ್ ನಿದ್ದೆ ಮಾಡ್ದಾಗ್ಲಿ ನಮಗೆ ಈಸಿ, ಯಾಕಂದ್ರೆ ಮೈಂಡ್ ಆಕ್ಟಿವ್ ಆಗಿದ್ದಾಗ ಲಾಜಿಕಲ್ ಮೈಂಡ್ ಬರುತ್ತೆ, ಓ ಇದು ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋ ತರ ಬರುತ್ತೆ. ಬಟ್ ಮಲಗಿದಾಗ ಬಾಡಿ ವೈಬ್ರೇಷನ್ ರಿಲ್ಯಾಕ್ಸ್ ಆಗ್ಬಿಡ್ತಾರಲ್ವಾ, ಅಂತ ಟೈಮಲ್ಲಿ ನಮಗ್ ಕ್ಲಾರಿಟಿ ಸಿಕ್ಬಿಡುತ್ತೆ ಅವ್ರದ್ದು, ಏನ್ ಆಗ್ತಿದೆ, ಹೇಗ್ ಮುಂದಕ್ಕೆ ಹೋಗ್ತಿದ್ದಾರೆ, ಪ್ರತಿ ಒಂದಾದ್ರೂ ಕ್ಲಾರಿಟಿ ಬಂದ್ಬಿಡುತ್ತೆ ನಮ್ಗೆ. ಈಗ ಹಿಪ್ನೋಥೆರಪಿಯಿಂದ ಕೆಲವೊಂದು ಮದ್ಯ ವ್ಯಸನಿಗಳಾಗಿರ್ಬಹುದು, ಧೂಮಪಾನ, ಮದ್ಯಪಾನ, ಇದನ್ನ ಬಿಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಆಗುತ್ತೆ. ಇದು ಹಿಪ್ನೋಥೆರಪಿನಲ್ಲಿ ನಾವು ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಮಾಡಿಸ್ಬೋದು. ಬಟ್ ಇದನ್ನ ರಿಲೀಸ್ ಮಾಡಕ್ಕೆ, ಕಂಪ್ಲೀಟ್ಲಿ ಇದರಿಂದ ಹೊರಗೆ ಬರೋದಕ್ಕೆ ನಾವು ಸೈಕಲಾಜಿಕಲ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಅವ್ರಿಗೆ ಕೆಲವೊಂದು ಆಕ್ಟಿವಿಟೀಸು, ಕೆಲವೊಂದು ರಿವರ್ಸ್ ಸೈಕಾಲಜಿ ಯೂಸ್ ಮಾಡ್ತೀವಿ. ಸೊ ಆ ರೀತಿ ನಾವು ರಿವರ್ಸ್ ಸೈಕಾಲಜಿ ಅವ್ರಿಗೆ ಯೂಸ್ ಮಾಡ್ತಾ ಬಂದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ 21 days to 1 month ಒಳಗೆ ಕಂಪ್ಲೀಟ್ ಆಗಿ ಅವರು ಆ ಧೂಮ್ರಪಾನ ಮತ್ತೆ ಮದ್ಯಪಾನ ರಿಲೀಸ್ ಮಾಡ್ಕೊಂಡ್ ಬರ್ತಾರೆ. ನೀವ್ ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ಹೇಗೆ ಅಂತ ಹೇಳಿ? ಒಂದು ರಿಹ್ಯಾಬಿಲಿಟೇಷನ್ ಆಪ್ಷನ್ ಇದೆ ಸಿವಿಯರ್ ಕೇಸಸ್ಗೆ. ಬಟ್ ಅಗೇನ್ ಅವ್ರಿಗೆ ಲಿವರ್ ಟ್ರೀಟ್ ಮಾಡ್ಬೇಕಂದ್ರೆ ನಾವು ಹಿಪ್ನೋಸಿಸ್ ಕೊಡ್ಲೇಬೇಕು. ಆ ಲಿವರ್ ನ ಟ್ರೀಟ್ ಮಾಡಾದ್ಮೇಲೆ ನಾವು ಅವ್ರಿಗೆ ಸೈಕಾಲಜಿ ವೈಸ್ ಕೆಲವು ಆಕ್ಟಿವಿಟೀಸ್ ಇರುತ್ತೆ. ಲೈಕ್ ಅವ್ರಿಗೆ ರಿವರ್ಸ್ ಸೈಕಾಲಜಿ ಅಂತ ನಾನು ಹೇಳ್ದೆ. ಸೊ ಅವ್ರ ಇವಾಗ ಯಾವಾಗ ಬೇಜಾರಾಗ್ತಾರೋ ಅವ್ರು ಕುಡಿಬೇಕು ಅಂತ ಅನ್ಕೊಂತಾರೆ. ಬಟ್ ಅದನ್ನೇ ಬೇಜಾರಾಗಿರೋ ಟೈಮಲ್ಲಿ ಒಂದ್ ಸ್ಪೋರ್ಟ್ಸ್ ಆಡ್ಬೋದು, ಅಥವಾ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಈಚೆ ಹೋಗ್ಬೋದು, ಅಥವಾ ಬೇರೆ ಎಲ್ಲೂ ಬೇಡ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಏನಾದ್ರು ಡ್ರಾಯಿಂಗ್ ಮಾಡ್ಬೋದು, ಅಥವಾ ಮ್ಯೂಸಿಕ್ ಕೇಳ್ಬೋದು, ಡಾನ್ಸ್ ಮಾಡ್ಬೋದು. ಈ ರೀತಿ ಥೆರಪೀಸ್ ಅವರು ಡೈಲಿ ಬೇಸಿಸ್ ಅಲ್ಲಿ ಫಾಲೋ ಮಾಡಿ ಬಂದಾಗ ಆ ಹ್ಯಾಬಿಟ್ ಆಟೋಮ್ಯಾಟಿಕ್ ಆಗಿ ಬಿಟ್ಟು ಹೋಗುತ್ತೆ ಅವ್ರಿಗೆ, ಮತ್ತೆ ಅದನ್ನ ಕುಡಿಬೇಕಂತ ಅನ್ಸೋದೇ ಇಲ್ಲ ಅವ್ರಿಗೆ. ಓಕೆ, ಅಂದ್ರೆ ಆತರ ಸಾರ್ಟ್ ಔಟ್ ಮಾಡಿರೋ ಕೇಸ್ಗಳು ನೀವು ಏನಾದ್ರು, ಅಂದ್ರೆ ಒಂದು ಚಾಲೆಂಜಿಂಗ್ ಕೇಸ್ ಅಂತ ಏನಾದ್ರು ಫೇಸ್ ಮಾಡಿದೀರಾ? ಚಾಲೆಂಜಿಂಗ್ ಕೇಸ್ ಇದ್ರಲ್ಲಿ ಅಂತ ಬಂದಿಲ್ಲ, ಇದು ವೆರಿ ಕಾಮನ್ ಕೇಸ್ ಆಗ್ಬಿಟ್ಟಿದೆ ನಮಗೆ. ಬಿಕಾಸ್ ನಾವು ಯಾವುದೇ ರಿಹ್ಯಾಬಿಲಿಟೇಷನ್ ಸೆಂಟರ್ ಹೋದ್ರು ಜನರು ನಮಗ್ ಬರದೇ ಬರೀ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇದು, ಅದು ಬಿಟ್ರೆ ಡ್ರಗ್ ಅಡಿಕ್ಷನ್ಸ್, ಇದಿಷ್ಟೇ ಮೂರಕ್ಕೆ ಇರೋದಲ್ಲಿ ರಿಹ್ಯಾಬ್ಸ್. ಸೊ ಅವ್ರನ್ನೇ ನಾವು ಈ ಇನ್ಫೆಕ್ಷನ್, ಅವ್ರದ್ದು ಲಂಗ್ಸ್, ಅವ್ರ ಹಾರ್ಟ್ ಎಲ್ಲ ಕ್ಯೂರ್ ಮಾಡೋದೇ ಹಿಪ್ನೋಸಿಸ್. ಅದ್ರ ಜೊತೆಗೆ ಬೇರೆನೂ ಕೊಡ್ತೀವಿ ಅವ್ರಿಗೆ ಆಕ್ಟಿವಿಟೀಸ್ ಆಗಿ, ಯೋಗ ಥೆರಪೀಸು, ಅಥವಾ ಈ ಎಕ್ಸ್ಪ್ರೆಸಿವ್ ಫಾರ್ಮ್ಸ್ ಆಫ್ ಥೆರಪೀಸ್, ಆರ್ಟು, ಪ್ಲೇ, ಮ್ಯೂಸಿಕ್, ಸ್ಪೋರ್ಟ್ಸ್ ಇವೆಲ್ಲಾನು ವರ್ಕೌಟ್ ಆಗುತ್ತೆ. ಓಕೆ, ಇವಾಗ ಆನ್ಲೈನ್ ಹಿಪ್ನೋಥೆರಪಿ ಕೂಡ ಮಾಡ್ತಾರೆ, ಇದು ವರ್ಕೌಟ್ ಆಗುತ್ತಾ ಆನ್ಲೈನ್ ಅಲ್ಲಿ? ಆಗುತ್ತೆ. ಆನ್ಲೈನ್ ಹಿಪ್ನೋಥೆರಪಿನಲ್ಲಿ ನಾವು ಇದರ್ ವಿಡಿಯೋ ಕಾಲ್ ಆರ್ ಆಡಿಯೋ ಕಾಲ್ ಅಲ್ಲಿ ಇರ್ತೀವಿ. ಸೊ ಕ್ಲೈಂಟ್ ಏನೇ ಫೇಸ್ ಮಾಡಿದ್ರು ಕೂಡ ನಮಗದು ಕಾಲ್ ಅಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅಲ್ಲ, ಇವಾಗ ಎದುರುಗಡೆ ಇದ್ದಾಗಲೇ ಕೆಲವೊಂದು ಮನಸ್ಥಿತಿಗಳು ಹೇಗಿರ್ತವೆ ಅಂತ ಗೊತ್ತಿರಲ್ಲ, ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋ ಐಡಿಯಾ ಕೂಡ ನಮ್ಗಳಿಗೂ ಇರಲ್ಲ, ಅಂದ್ರೆ ನೀವು ಮಾಡ್ತಿರ್ಬೇಕಾದ್ರೂ. ಬಟ್ ಆನ್ಲೈನ್ ಅಲ್ಲಿ ಇದ್ದಾಗ ನೀವು ಹಿಪ್ನೋಥೆರಪಿ ಮಾಡ್ತಾ ಹೋಗ್ತಿದಂಗೆ ಆ ಮನುಷ್ಯ ಯಾವ ಪೀಕ್ ಲೆವೆಲ್ಗೆ ಹೋಗ್ತಾನೆ ಅನ್ನೋದು ಗೊತ್ತಿರಲ್ಲ, ಹೇಗೆ ನಮಗ್ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ನಾವು ನಾನು ಹೇಳ್ದಂಗೆ ನಮ್ಮ ಅಸ್ಟ್ರಲ್ ಬಾಡಿ ಅಲ್ಲಿ ಟ್ರಾವೆಲ್ ಆಗಿ ಅಲ್ಲಿಗೆ ಅವ್ರನ್ನ ಹೀಲ್ ಮಾಡ್ತಿರುತ್ತೆ. ಸೊ ಅವಾಗ ನಮ್ ಥರ್ಡ್ ಐ ಮುಖಾಂತರ ನಾವು ಪ್ರತಿ ಒಂದು ಆಕ್ಟಿವಿಟೀಸ್ ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಅಬ್ಸರ್ವ್ ಮಾಡ್ತಿದ್ದಾಗ ಆ ಎನರ್ಜಿ ಅವ್ರದ್ದು ಏನ್ ಫೀಲ್ ಆಗ್ತದೆ, ಅವ್ರಿಗೆ ಎಲ್ಲಿ ಪೇನ್ ಅನ್ಸುತ್ತೆ, ಎಲ್ಲಿ ಏನ್ ಅನ್ಸುತ್ತೆ, ಪ್ರತಿ ಒಂದು ನಮಗ್ ಕನೆಕ್ಟ್ ಆಗುತ್ತೆ. ಸೊ ನಮಗ್ ಆ ರೀತಿ ಕನೆಕ್ಟ್ ಆದಾಗ ಅವರು ನಮಗೆ ಕಾಲ್ ಅಲ್ಲಿ ಹೇಳ್ತಾರೆ, ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಅವಾಗ ನಾವು ಅಲ್ಲಿಗೆ ಸಾರ್ಟ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಅವ್ರದ್ದು ಒಂದ್ಸರಿ ಅದು ಕ್ಯೂರ್ ಆದ್ಮೇಲೆ ನಮ್ಮ ಅಸ್ಟ್ರಲ್ ಬಾಡಿ ನಮ್ಮ ಹತ್ರಕ್ಕೆ ವಾಪಸ್ ಬರುತ್ತೆ. ಅಲ್ಲಿ ಅವ್ರದ್ದು ಎನರ್ಜೀಸ್ ನಾವು ರಿಲೀಸ್ ಮಾಡಿರ್ತೀವಿ. ನಮಗ್ ಯಾವ್ದು ಎಫೆಕ್ಟ್ ಆಗದಿರೋ ತರ ನಾವು ನೋಡ್ಕೊಂಡು ನಾವು ಹೊರಗೆ ಬರ್ತೀವಿ ಅದರಿಂದ.
ಸೊ ನಮ್ ಥರ್ಡ್ ಐ ಮುಖಾಂತರ ನಾವು ಪ್ರತಿ ಒಂದು ನೋಡ್ತೀವಿ. ಪ್ರತಿ ಒಬ್ರು ಹೀಲರ್ಸು ಅದೇ ಮಾಡೋದು. ಥರ್ಡ್ ಐ ಮುಖಾಂತರ ಪ್ರತಿ ಒಂದು ನಮಗ್ ಕಾಣಿಸುತ್ತೆ. ಅಂದ್ರೆ ಹೇಗೆ ಅಂತೇಳಿ, ಅಂದ್ರೆ ಅವ್ರ ಜೊತೆಗೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ ಹೇಗೆ? ಕ್ಲೈಂಟ್ ಅವ್ರದ್ ಮನೇಲೆ ಇರ್ತಾರೆ, ಅವ್ರು ಎಲ್ಲೂ ಟ್ರಾವೆಲ್ ಮಾಡಲ್ಲ. ಅಲ್ಲಲ್ಲ, ಅಂದಿದ್ದು ಇವಾಗ ಅವ್ರು ಆಲ್ರೆಡಿ ನೀವ್ ಹೇಳಿದ್ರಲ್ಲ, ಅವ್ರ ಒಂದ್ ಸೋಲು ಬೇರೆ ಕಡೆ ಟ್ರಾವೆಲಿಂಗ್ ಹೋಗ್ತಾ ಇರತ್ತೆ, ಆ ಸೋಲ್ ನ ನೀವು ಕ್ಯಾಚ್ ಮಾಡ್ತಿರ್ತೀರಾ ಅಂತ ಹೇಳಿ, ಅವ್ರ ಜೊತೆ ನೀವು ಟ್ರಾವೆಲಿಂಗ್ ಮಾಡ್ತಿರ್ತೀರಾ? ಅಂತ ಟೈಮಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ. ಓಕೆ. ಅಂತ ಟೈಮಲ್ಲಿ ನಾವು ಟ್ರಾವೆಲ್ ಮಾಡಿದಾಗ ನಮಗ್ ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಅವ್ರಿಗೆ ಏನ್ ಸಮಸ್ಯೆಗಳಾಗ್ತಿದೆ, ಪ್ರತಿ ಒಂದನ್ನು ಕನೆಕ್ಟ್ ಆಗುತ್ತೆ. ಅಂದ್ರೆ ನೀವ್ ಅವ್ರ ಜೊತೆ ಕನೆಕ್ಟ್ ಆಗಕ್ ಎಷ್ಟು ಟೈಮ್ ತಗೊಳ್ತಾ? ಅಂದ್ರೆ ಈಗ ನೀವು ಒಂದು ಸೆಷನ್ ಅಲ್ಲೇ ಇದು ಸಾರ್ಟ್ ಔಟ್ ಆಗೋದಿಲ್ಲ ಅಲ್ಲ, ಎಷ್ಟು ಸೆಷನ್ ಬೇಕಾಗುತ್ತೆ ಅವ್ರು ಪೂರ್ತಿಯಾಗಿ ನಾರ್ಮಲ್ ಆಗಿ ಇರೋದಕ್ಕೆ? 21 days. 21 days ಈಗ ಜನರಲಿ ಏನಂತ ಹೇಳಿದ್ರೆ, ಇವಾಗ ಜನಗಳಿಗೊಂದು ಮಿತ್ತಿದೆ, ಹಿಪ್ನೋಥೆರಪಿ ತಗೊಂಡ್ಬಿಟ್ರು ಅಂತ ಹೇಳಿದ್ರೆ ಮುಂದೆ ಹಂಗೆ ಕಾಡ್ತಾ ಹೋಗ್ತಿರುತ್ತೆ. ಜನ ಯಾರು ಹಿಪ್ನೋಥೆರಪಿ ತಗೊಂಡಿರ್ತಾರೆ, ಹಿಪ್ನೋಥೆರಪಿ ಯಾರು ಮಾಡಿಸ್ಕೊಂಡಿರ್ತಾರೆ, ಆ ವ್ಯಕ್ತಿ ಫ್ಯೂಚರ್ ಅಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾನೆ ಅಂತೆಲ್ಲ ಒಂದು ಮಿತ್ತುಗಳಿದೆ, ಅದು ಹೌದಾ? ಅಲ್ಲ, ಯಾಕಂದ್ರೆ ನಾವು ಹಿಪ್ನೋಥೆರಪಿ ತಗೊಂಡಾಗ ನಮ್ದು ಯಾವುದೇ ಕಾಯಿಲೆಗಳಾಗ್ಲಿ, ಯಾವುದೇ ಕಾರ್ಮಕ್ ಅಕೌಂಟ್ಗಳಾಗ್ಲಿ, ಅದೆಲ್ಲ ನಾವು ಅಲ್ಲೇ ಬಿಟ್ಬಿಟ್ಟಿರ್ತೀವಿ. ನಮ್ ಫ್ಯೂಚರ್ ನಮಗ್ ಗೊತ್ತಾದಾಗ ನಾವ್ ಅದನ್ನ ಚೇಂಜ್ ಮಾಡೋ ಇದೆ ನಮ್ಗೆ. ಬಟ್ ಪಾಸ್ಟ್ ನ ಚೇಂಜ್ ಮಾಡಕ್ ಆಗಲ್ಲ. ಬಟ್ ಫ್ಯೂಚರ್ ನ ತಿಳ್ಕೊಬೋದಾ? ಫ್ಯೂಚರ್ ನ ಹೇಗಿರುತ್ತೆ ಹೇಗೆ ತಿಳ್ಕೊಬಹುದು. ಕೆಲವೊಬ್ರಂತೂ ನಮ್ಮ ಹತ್ರ ಬಂದಿರೋರು ಅವ್ರ ಮದ್ವೆ ಡೇಟ್ ಕೂಡ ಅವರೇ ನೋಡಿದಾರೆ, ಇಯರ್ ಎಲ್ಲ ಅವರೇ ನೋಡಿದಾರೆ, ಯಾವ ಮಂಟಪ ಅನ್ನೋದು ನೋಡಿದಾರೆ. ಆ ಡೇಟ್ ಪ್ರಕಾರ ಅವ್ರಿಗೆ ಮದ್ವೆ ಆಗಿರೋದು ಇದೆ. ಓಕೆ. ಸೊ ದಟ್ ಈಸ್ ಹಿಪ್ನೋಥೆರಪಿ. ಅವ್ರ ಮುಖಾಂತರ ಅವರೇ ಅವ್ರ ಲೈಫ್ ನೋಡ್ತಾರೆ. ಕೆಲವೊಬ್ರಿಗೆ ಏನಾದ್ರು ತೊಂದರೆ ಇದೆ ಅಂದ್ರೆ ಅವ್ರದ್ದು ಇವಾಗ ಪ್ರೆಸೆಂಟ್ ಅಲ್ಲಿ ಇವಾಗ ಕೆಲವೊಬ್ರು ದುಡ್ಡು ಚೆನ್ನಾಗಿ ಅರ್ನ್ ಮಾಡಲ್ಲ, ಫ್ಯೂಚರ್ ಅಲ್ಲಿ ಶ್ರೀಮಂತರೇ ಆಗ್ಬೋದು. ಇಲ್ಲ ಅದು ಬೇಡ ಅಂದ್ರೆ ಫ್ಯೂಚರ್ ಅಲ್ಲಿ ಅವ್ರದ್ದೇನೋ ಈ ತುಂಬಾ ದುಡ್ಡಿನ ಅಹಂಕಾರದಿಂದ ಕೆಳಗ್ ಬೀಳ್ತಾರೆ ಅಂದ್ರೆ ಅದನ್ನ ಇವತ್ತಿಂದಾನೇ ಅವ್ರು ತಿದ್ಕೋಬಹುದು. ಅಂದ್ರೆ ಅದು ಕಾಲಚಕ್ರ ಅನ್ನೋದಿರುತ್ತಲ್ಲ, ಅದಕ್ಕೆ ನಾವ್ ವಿರುದ್ಧ ಹೋಗ್ತಿದೀವಿ ಅಂತ ಅನ್ಸೋದಿಲ್ಲ? ಕಾಲಚಕ್ರಕ್ಕೆ ನಾವ್ ಯಾವಾಗ ವಿರೋಧ ಹೋಗ್ತೀವಿ ಅಂದ್ರೆ ನಮ್ ಪಾಸ್ಟ್ ನ ಚೇಂಜ್ ಮಾಡಕ್ ಹೋದಾಗ. ಪಾಸ್ಟ್ ನ ಚೇಂಜ್ ಮಾಡ್ಕೊಡುದು. ಬಟ್ ನಮ್ ಅಹಂಕಾರ, ನಮ್ದು ಜೆಲಸ್ ಫೀಲಿಂಗು, ಇದನ್ನೆಲ್ಲ ನಾವು ಬಿಟ್ಟಾಗ ನಾವು ಫ್ಯೂಚರ್ ಚೆನ್ನಾಗಿರುತ್ತೆ. ನಾವು ಫ್ಯೂಚರ್ ನ ಚೇಂಜ್ ಮಾಡೋದಿಲ್ಲ. ಇವಾಗ ಅಂದ್ರೆ ನಮ್ ಫ್ಯೂಚರ್ ಅಲ್ಲಿ ನಮಗೆ ಈ ಡೇಟ್ ಮದ್ವೆ ಆಗ್ಬೇಕಂದ್ರೆ ಆ ಡೇಟ್ ನಾವು ಚೇಂಜ್ ಮಾಡೋದಿಲ್ಲ, ಅದೇ ಡೇಟ್ ಅಲ್ಲೇ ಮದ್ವೆ ಆಗ್ತಾರೆ. ಅಥವಾ ಫ್ಯೂಚರ್ ಅಲ್ಲಿ ಇವಾಗಿರೋ ತಂದೆ ತಾಯಿ ಯಾವಾಗ ಕಾಯಿಲೆ ಬರ್ತಾರೆ ಅಂದ್ರೆ ಇವತ್ತಿಂದಾನೇ ಅವ್ರನ್ನ ಟ್ರೀಟ್ಮೆಂಟ್ ತಗೋಬಹುದಲ್ಲ. ಏನೋ ಒಂದ್ ಇರುತ್ತೆ ಅಂತ ಅವ್ರನ್ನ ನೋಡ್ಕೊಳಕ್ಕೆ ಒಂದು ಆಪ್ಷನ್ ಬಂತಲ್ಲ ನಮ್ಗೆ. ಅಲ್ಲಿ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಮನುಷ್ಯ ತಗೊಳೋದ್ಮೇಲೆ ಇರುತ್ತೆ ಅದು. ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತಾರೆ. ಈಗ ಜನರಲಿ ಇವಾಗ ಎಲ್ಲಾ ಸೆಲೆಬ್ರಿಟೀಸ್ ಗಳಿಗೆ ಆಗಿರ್ಬಹುದು, ಪೊಲಿಟಿಷಿಯನ್ಸ್ ಆಗಿರ್ಬಹುದು, ಒಬ್ಬ ಸೈಕಾಲಜಿಸ್ಟ್ ಇದ್ದೇ ಇರ್ತಾರೆ. ಸೆಷನ್ ಅಂತೂ ತಗೊಂತಾನೆ ಇರ್ತಾರೆ. ಮುಂದಿನ ಭವಿಷ್ಯದಲ್ಲಿ ಇನ್ನೊಂದು 10-15 ವರ್ಷ ನೋಡಿದ್ರೆ ನಾರ್ಮಲ್ ಪೀಪಲ್ಗೂ ಪ್ರತಿಯೊಬ್ಬರಿಗೂ ಹಿಪ್ನೋಥೆರಪಿ ವರ್ಕ್ ಮಾಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತಾ? ಬರುತ್ತೆ. ಯಾಕಂದ್ರೆ ಅದು ಬಂದು ಹಿಪ್ನೋಥೆರಪಿ ಇಸ್ ನಥಿಂಗ್ ಬಟ್ ನಮ್ ಏನ್ಷಿಯಂಟ್ ಕಲ್ಚರ್ ಇಂದ ಕೂಡ ಬಂದಿದೆ. ನಮ್ ಏನ್ಷಿಯಂಟ್ ಕಲ್ಚರ್ ಅವ್ರು ಹಿಂಗೆ ತುಂಬಾ ಜನ ಟ್ರಾವೆಲ್ ಮಾಡ್ತಿದ್ರು, ಋಷಿ ಮುನಿಗಳೆಲ್ಲ ತುಂಬಾ ಜನ ತಪಸ್ಯ ಮಾಡಿರೋ ವಿದ್ಯೆಗಳಿದೆಲ್ಲ. ಆ ಕಾಲದಲ್ಲಿ ನಾವ್ ಏನ್ ಅದನ್ನ ತಪಸ್ ಮಾಡ್ಕೊಂಡು ಅವ್ರ ಸಾಧಿಸಿರೋ ವಿದ್ಯೆ ಇದೆ, ಅದನ್ನೇ ಇವತ್ತಿನ ಕಾಲದಲ್ಲಿ ಹಿಪ್ನೋಥೆರಪಿ, ರೇಖಿ ಇವೆಲ್ಲ ಹೇಳೋದು. ಸೊ ನಮ್ ಇಂಡಿಯನ್ ಕಲ್ಚರ್ ಬಂದು, ನಮ್ ಇಂಡಿಯನ್ ಕಲ್ಚರ್ ಅಂತ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಯೂನಿವರ್ಸ್, ಪ್ರತಿ ಒಬ್ಬ ಮನುಷ್ಯ ಕೂಡ ನಮ್ ರೂಟ್ ವಾಪಸ್ ಬರ್ತಾ ಇದಾರೆ. ಯಾಕಂದ್ರೆ ನೀವ್ ಅಬ್ಸರ್ವ್ ಮಾಡಿರ್ತೀರಾ 25 ಇಂದ ನಮ್ ಟೈಮ್ ಹೋಗ್ತಿರೋದೇ ನಮಗ್ ಗೊತ್ತಾಗ್ತಾ ಇಲ್ಲ. ಹೌದು ಹೌದು, ದಟ್ಸ್ ಟ್ರೂ. ಹೌದು, ಅದು ಟೈಮ್ ಫುಲ್ ಚೇಂಜೇ ಆಗ್ಬಿಟ್ಟಿದೆ. ವೆದರ್ ಕೂಡ ನಮಗೆ ಪ್ರಿಡಿಕ್ಟ್ ಮಾಡಕ್ ಆಗದಿರೋ ವೆದರ್ ಬರ್ತಾ ಇದೆ. ಹೌದು ಹೌದು. ಸೊ ಅದು ಆ ರೀತಿ ಚೇಂಜ್ ಆದಾಗ ದಟ್ ಈಸ್ ವೆನ್ ಇಟ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ದಟ್ ಜನರು ಕೂಡ ಪಾಸಿಟಿವ್ ಲೈಫ್ ಬರ್ತಾ ಇದ್ದಾರೆ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಪಾಸಿಟಿವ್ ರೂಟ್ ಕಾಸ್ ಬರ್ತಾ ಇದ್ದಾರೆ. ನಮ್ ಏನ್ಷಿಯಂಟ್ ಕಲ್ಚರ್ಗೆ ಪ್ರತಿ ಒಬ್ರು ವಾಪಸ್ ಬರ್ತಿದ್ದಾರೆ. ಆ ರೀತಿ ಬಂದಾಗ ಪ್ರತಿ ಒಬ್ಬ ಮನುಷ್ಯನ್ಗೂ ಕೂಡ ಹಿಪ್ನೋಥೆರಪಿ ತುಂಬಾ ವ್ಯಾಲ್ಯೂ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಅದು ಜೆನ್ಸಿ ಆಗಿರ್ಬೋದು, ಜೆನ್ಸಿ ಆಲ್ಫಾ, ಇವುಗಳೆಲ್ಲ ಓವರ್ ಡಿಪ್ರೆಷನ್ ಪೀಪಲ್ಸ್ ಅಂತಾನೆ ಹೇಳ್ಬೋದು. 14 ಇಯರ್ಸ್ಗೆ ಆಗ್ಬೋದು, ನಾ ಹೇಳಿದ್ನಲ್ಲ, ಜೀವನೇ ಕಳ್ಕೊಳ್ಳೋ ಮಟ್ಟಕ್ಕೆ ಅವರ ಮೈಂಡ್ ಸೆಟ್ ಹೋಗ್ತಾ ಇದೆ. ಈ ಹಿಪ್ನೋಥೆರಪಿ ಬಗ್ಗೆ ಗೊತ್ತಿದ್ರು ಅವ್ರು ಯಾಕೆ ಅಟೆಂಪ್ಟ್ ಮಾಡ್ತಾ ಇಲ್ಲ? ಹಿಪ್ನೋಥೆರಪಿ ಮಾಡಿಸ್ಕೋಬೇಕಂದ್ರೆ ಅವ್ರಿಗೆ ವಿಲ್ ಪವರ್ ಬರ್ಬೇಕು ಫಸ್ಟ್. ಅವ್ರ ಮನ್ಸಿಂದ ಸ್ಟ್ರಾಂಗ್ ಆದ್ರೆ ಮಾತ್ರನೇ ಹಿಪ್ನೋಥೆರಪಿಗೆ ಕನೆಕ್ಟೇ ಆಗಕ್ಕಾಗೋದು. ನೀವ್ ಹೇಳ್ತೀರಾ ಪ್ರತಿಯೊಬ್ರು ಮನುಷ್ಯಂಗೂ ಹಿಪ್ನೋಥೆರಪಿ ಬೇಕು, ಖಂಡಿತವಾಗ್ಲೂ ಬೇಕು. ಬಟ್ ಅವ್ರ ಮನಸ್ಸಿಂದ ಆ ಭಾವನೆ ಫಸ್ಟ್ ಅವ್ರಿಗೆ ಹುಟ್ಬೇಕು, ಆ ಥಾಟ್ ಪ್ರಾಸೆಸ್ ಅವ್ರಿಗೆ ಬಂದಾಗ ಮಾತ್ರನೇ ನನಗೆ ಈ ಕಾಯಿಲೆ ಇದೆ, ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅನ್ನೋವರೆಗೂ ಯಾರಿಗೂ ಏನು ಮಾಡಕ್ಕಾಗಲ್ಲ. ಹೌದು,
ಅದನ್ನೇ ಹೇಳ್ತಿರೋದು. ಯಾಕಂದ್ರೆ ಎಷ್ಟೋ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಹಿಂಸೆ ಪಡ್ಕೊಳ್ತಾರೆ. ನಾವು ಸೈಕಾಲಜಿಸ್ಟ್ ಹತ್ರ ಹೋಗ್ಬಿಟ್ರೆ ನನಗೇನು ಹುಚ್ಚ ಅಂತ ಅನ್ಕೊಂಡ್ಬಿಡ್ತಾರಾ, ಅಥವಾ ಈ ತರ ಕೆಲವೊಂದು ಮಿತ್ಗಳಿದಾವೆ. ಜನಗಳು ಅವ್ರವ್ರೇ ಒಂದು ಯೋಚನೆಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನ ಏನಾದ್ರು ನೆಗೆಟಿವ್ ಆಗಿ ನೋಡ್ಬಿಡ್ತಾರ ಈ ಸೊಸೈಟಿ, ಜನಗಳನ್ನ ಬೇರೆ ತರದ್ದೇ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ ಅಂತ ಹೇಳಿ. ಇದ್ರ ಬಗ್ಗೆ ನೀವು ಜನಗಳಿಗೆ ಒಂದು ಸಂದೇಶ ಕೊಡೋದಾದ್ರೆ ಯಾವ ರೀತಿ? ನಾವು ಸೈಕಾಲಜಿ ಅನ್ನೋದು ಡೇ ಟು ಡೇ ಲೈಫ್ ಸ್ಟ್ರೆಸ್. ವುಮೆನ್ ಆಗ್ಬೋದು, ಮೆನ್ ಆಗ್ಬೋದು, ಯಾರಿಗೇ ಇರ್ಲಿ, ಮೆನ್ನಿಗೆ ವರ್ಕ್ ರಿಲೇಟೆಡ್ ಸ್ಟ್ರೆಸ್, ವುಮೆನ್ಗೆ ಮನೆನೂ ನೋಡ್ಕೋಬೇಕು, ಹೊರಗೂ ಕೆಲಸ ಮಾಡ್ಬೇಕು. ಆ ರೀತಿ ಸ್ಟ್ರೆಸ್ ಬಂದಾಗ ಆ ಸಣ್ಣ ಮಟ್ಟದ ಸ್ಟ್ರೆಸ್ಸೇ ನಿಮಗೆ ಡಿಪ್ರೆಷನ್ ಆಗಿ ಲೀಡ್ ಆಗೋದು. ಅದು ದೊಡ್ಡ ಮಟ್ಟಕ್ಕೆ ಹೋಗೋ ಬದಲು ಸಣ್ಣ ಮಟ್ಟದಲ್ಲಿ ನೀವು ಅದನ್ನ ಕ್ಯೂರ್ ಮಾಡ್ಕೊಂಡು ಹೋದ್ರೆ ನಿಮಗೆ ನೀವು ಸೆಲ್ಫ್ ಲವ್ ಮಾಡ್ಕೋಬೇಕು ಫಸ್ಟ್. ಸೆಲ್ಫ್ ಲವ್ ಇಲ್ಲ ಅಂದ್ರೆ ನೀವು ಬೇರೊಬ್ರಿಗೆ ಪ್ರೀತಿ ಕೊಡೋದಂತಾಗ್ಲಿ, ರೆಸ್ಪೆಕ್ಟ್ ಕೊಡಕ್ಕೂ ಆಗಲ್ಲ ನಿಮ್ ಕೈಯಲ್ಲಿ. ನೀವು ನಿಮ್ಮನ್ನ ರೆಸ್ಪೆಕ್ಟ್ ಮಾಡಿ ಆಸ್ ಅ ಹ್ಯೂಮನ್ ಬೀಯಿಂಗ್. ಹೌದು. ಒಂದ್ ಮನುಷ್ಯ ಆಗಿ ಇನ್ನೊಬ್ರಿಗೋಸ್ಕರ ಬದುಕ್ಬೇಕು ಅನ್ನೋ ಭಾವನೆನೇ ಫಸ್ಟ್ ಕಿತ್ತಾಕ್ಬೇಕು ನಾವು. ಆ ರೀತಿ ಕಿತ್ತಾಕಿದ್ರೆ ಮಾತ್ರನೇ ಡಿಟ್ಯಾಚ್ಮೆಂಟ್ ಆಗೋದು. ನಾವ್ ಯಾರ ಜೊತೆ ಆದ್ರೂ ಡಿಟ್ಯಾಚ್ ಆದ್ರೆ ಮಾತ್ರನೇ ನಮ್ ಸೋಲ್ ಹೋದಾಗ ಪೀಸ್ಫುಲ್ ಆಗಿ ಹೋಗಕ್ ಸಾಧ್ಯ. ಇಲ್ಲ ಅಂದ್ರೆ ಎಲ್ಲಾ ತರನು ಇಟ್ಕೊಂಡು ಅದಕ್ಕೆ ಮುಕ್ತಿ ಸಿಕ್ಕದೇ ಇಲ್ಲ. ಅಂದ್ರೆ ನೀವ್ ಹೇಳ್ತಿರೋದಂದ್ರೆ ಫಸ್ಟ್ ಸೆಲ್ಫ್ ಲವ್ ಮಾಡೋದ್ ಕಲೀರಿ, ಸೆಲ್ಫ್ ರೆಸ್ಪೆಕ್ಟ್ ಬೇಕಲ್ಲ. ಹೌದು. ಎಲ್ಲಾರು ಯೋಚನೆ ಮಾಡೋದು ದೇಹದ ಆರೋಗ್ಯದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ತುಂಬಾ ಕಡಿಮೆ ಜನ ಯೋಚನೆ ಮಾಡೋದು. ನನ್ ಮೈಂಡ್ ಸೆಟ್ ಸರಿ ಇರ್ಬೇಕು, ನೀವ್ ಹೇಳಿದ್ರಲ್ಲ ನನ್ನನ್ನ ನಾನು ಫಸ್ಟ್ ಲವ್ ಮಾಡ್ಬೇಕು ಅಂತ, ತುಂಬಾ ಕಡಿಮೆ ಜನಕ್ಕೆ. ಮಾನಸಿಕ ಆರೋಗ್ಯಕ್ಕೂ ದೇಹದ ಆರೋಗ್ಯಕ್ಕೂ ಇರುವಂತ ವ್ಯತ್ಯಾಸ ಏನು, ಮತ್ತೆ ಮಾನಸಿಕ ಆರೋಗ್ಯ ಮನುಷ್ಯನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮಾನಸಿಕ ಆರೋಗ್ಯ ನಮ್ದು ಚೆನ್ನಾಗಿರ್ಬೇಕಂದ್ರೆ ಫಿಸಿಕಲ್ ಆರೋಗ್ಯ ಕೂಡ ಹಂಗೆ ಚೆನ್ನಾಗಿರುತ್ತೆ. ನಮ್ ಥಾಟ್ ಮೇಲೆನೆ ನಮ್ ಫಿಸಿಕಲ್ ಹೆಲ್ತ್ ಕೂಡ ಮೇಂಟೈನ್ ಮಾಡ್ಬೋದು, ಅಥವಾ ಅದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಈಗ ಕೆಲವೊಂದ್ಸತಿ ಹೇಳ್ತೀವಿ, ನನ್ಗೇನೋ ತುಂಬಾ ಹುಷಾರಿಲ್ಲ ಅನ್ಸ್ತಾ ಇದೆ, ಹಾಸ್ಪಿಟ್ಲಿಗೆ ಹೋಗಿ ಸರ್ಕೋಬೇಕು ಅಂತ ಹೇಳ್ತೀವಿ. ವಿತಿನ್ 2-3 days ಜನರು ಹಾಸ್ಪಿಟ್ಲಿಗೆ ಹೋಗಿ ಸರ್ಕೊಂಡ್ಬಿಡ್ತಾರೆ. ದಟ್ ಇಸ್ ನಮ್ ಮೈಂಡ್. ಓಕೆ. ಮೈಂಡ್ ನಮ್ಮನ್ನ ಆಟ ಆಡಿಸ್ಬಾರ್ದು, ನಾವು ಮೈಂಡ್ ಆಟ ಆಡಿಸ್ಬೇಕು. ಹೌದು. ಸೊ ಅದು ಸೆಲ್ಫ್ ಕಂಟ್ರೋಲ್ ಅಂತೀವಿ. ಸೊ ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯನೋ ಅಷ್ಟೇ ಫಿಸಿಕಲ್ ಹೆಲ್ತ್, ಎರಡು ಕೂಡ ಬ್ಯಾಲೆನ್ಸ್ಡ್ ಆಗಿ ಹೋಗೋದನ್ನ ನಾವು ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಈ ರೀತಿ ಹೋಗುತ್ತೆ ಥಾಟ್ ಪ್ರಾಸೆಸ್. ಎವ್ರಿಥಿಂಗ್ ಮ್ಯಾಟರ್ಸ್. ನೀವ್ ಏನ್ ಯೋಚನೆ ಮಾಡ್ತೀರಾ, ಯಾವ ರೀತಿ ಯೋಚನೆ ಮಾಡ್ತೀರಾ, ಪ್ರತಿ ಒಂದು ಅದ್ರ ಮೇಲೆ ಹೋಗುತ್ತೆ. ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾನೇ ವೈರಲ್ ಆಗ್ತಿರುವಂತಹ ವಿಷಯ ಆಗಿರುತ್ತೆ. ಯೂನಿವರ್ಸ್ ಅನ್ನೋದು, ಯೂನಿವರ್ಸ್ ನಾವು ಹೇಳ್ಕೊಳ್ಬೇಕು ಅನ್ನೋದು, ಇದು ಸತ್ಯನಾ? ಮ್ಯಾನಿಫೆಸ್ಟೇಷನ್ ವರ್ಕ್ ಆಗತ್ತಾ? ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾವು ನಮ್ ಕೆಲ್ಸನ ತುಂಬಾ, ಯಾವ್ದಾದ್ರು ಒಂದು ಇಂಡಿವಿಜುವಲ್ ಕೆಲಸ ತುಂಬಾ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿರ್ತಾರ ಅವರು. ಆ ಕೆಲಸ ಮುಂದಕ್ಕೆ ತಗೊಂಡೋಗ್ಬೇಕಂದ್ರೆ ತುಂಬಾ ಹರ್ಡಲ್ಸ್ ಬಂದೇ ಬರುತ್ತೆ. ಈಗ ಆಸ್ ಅ ಬಿಸ್ನೆಸ್ ವುಮೆನ್ ನಿಮ್ಗೂ ತುಂಬಾ ಹರ್ಡಲ್ಸ್ ನೀವು ನೋಡಿರ್ತೀರಾ, ಮುಂದೆ ಬರ್ತಾ 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 ನೋಡಿರ್ತೀರಾ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ನಮ್ ಕೆಲಸ, ನಮ್ ಫ್ರೇಮ್ ವರ್ಕ್ ಹೆಂಗೆ ಅಂತ ಒಂದು ಡಿಸೈನ್ ನಮ್ಮ ಮೈಂಡ್ ಅಲ್ಲಿ ಇರಬೇಕು. ನಾವ್ ಅದನ್ನ ವಿಶ್ವಲೈಸ್ ಮಾಡ್ತಾ 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 ನಾವ್ ಅದನ್ನ ಫ್ಯೂಚರ್ ಅಲ್ಲಿ ನೋಡ್ತೀವಿ. ಫ್ಯೂಚರ್ ನೋಡಿದಾಗ ಯೂನಿವರ್ಸ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀವಿ. ಯೂನಿವರ್ಸ್ ಹತ್ರ ನೀವು ಕರೆಕ್ಟ್ ಆಗಿ ಮಾತಾಡಿದ್ರೆ ಯೂನಿವರ್ಸ್ ಗಿವ್ಸ್ ಯು more than what you require. Okay. So along with your work, it will also give you a lot of money, a lot of people who can come and help you. All the premium clients you will get. Okay. So that's how the universe works. It gives you double when you correctly connect to it. Like how? ಅದನ್ನೇ ಕೇಳ್ತಾ ಇರೋದು, ಹೇಗೆ ಕನೆಕ್ಟ್ ಆಗೋದು? So one technique is you visualize with them. You visualize what you want to do, and what kind of clients you want to attract, and what kind of work you want to attract. Okay. That you do a framework. Along with that, money manifestation ಅಲ್ಲೆಲ್ಲ ಕೂಡ ಇವು ಬರೀತೀರಾ. ಜರ್ನಲ್ ಬುಕ್ ಇಟ್ಕೊಂಡು ನಾವು ಬರ್ಕೊಂಡು ಹೋದಾಗ, that is, thank you universe, thank you universe, thank you universe. I am grateful that I have earned 1 lakh. Okay. I have earned 2 lakh. I have earned 1 crore. ಜಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾ ಅಥವಾ ಬಂದಿರೋದನ್ನ ಬರೆಯೋದಾ, ಹೇಗೆ? ಆಲ್ರೆಡಿ ಫ್ಯೂಚರ್ ಅಲ್ಲಿ ನಡಿಬೇಕಾಗಿರೋದನ್ನ ಇವಾಗ್ಲೇ ಫ್ಯೂಚರ್ ನ ಯೋಚನೆ ಮಾಡ್ಕೊಂಡು ಬರೀತೀರಾ. ಓಕೆ ಓಕೆ ಓಕೆ. ಅಂದ್ರೆ ನಿಮಗೆ ಒಂದು ಪರ್ಟಿಕ್ಯುಲರ್ ಆರ್ 2 clients ಇಂದ 1 crore ಬರುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ರಿಸೀವ್ಡ್ 1 crore. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ 3 ಸತಿ ನೀವು ಯೂನಿವರ್ಸ್ ನ ಥ್ಯಾಂಕ್ಸ್ ಮಾಡಿದಾಗ, ಆಮೇಲೆ ಅದ್ರ ಮೇಲೆ ಆ ಬುಕ್ ಮೇಲೆ ಕೈ ಇಟ್ಕೊಂಡು ನೀವು ಅದನ್ನೇ ವಿಶ್ವಲೈಸ್ ಮಾಡಿದಾಗ, ಇಟ್ ಕ್ಯಾನ್ ಟೇಕ್ ಯು ಅರೌಂಡ್ 2 months or 3 months ಅಲ್ಲಿ ನಿಮ್ಗೆ ಆ ಕ್ಲೈಂಟ್ ಬಂದೇ ಬರ್ತಾರೆ ನಿಮ್ಮ ಹತ್ರ. ಸೊ ದಟ್ ಇಸ್ ಮ್ಯಾನಿಫೆಸ್ಟೇಷನ್. ಓಕೆ ಓಕೆ. ಸೊ ಇಟ್ ಕ್ಯಾನ್ ಮ್ಯಾನಿಫೆಸ್ಟಿಂಗ್ ನೀವು ಯಾವ ರೀಸನ್ ಬೇಕಿರೋ ಮಾಡ್ಬೋದು.
ನಿಮಗೆ ಬೇಕಿರೋರು ನಿಮಗೆ ಕಾಲ್ ಮಾಡಬೇಕು, ನಿಮ್ಮ ಹಳೆ ಫ್ರೆಂಡ್ ಯಾರಾದರೂ ನಿಮಗೆ ಕನೆಕ್ಟ್ ಆಗ್ತಿಲ್ಲ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು. ಆರ್ ಮಕ್ಕಳಿಗೆ ಎಸ್ಪೆಷಲಿ ಟೀನೇಜ್ ಅವಕ್ಕೆ ಈ ಎಕ್ಸಾಮ್ ಎಲ್ಲ ಬಂದಾಗ ಬುಕ್ನ ಇಟ್ಕೊಂಡು ಅವ್ರು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು, ದಟ್ ದೇ ಆರ್ ಸ್ಕೋರಿಂಗ್ 98 or 100. ಅದು ಕೂಡ ಅವ್ರು ಕರೆಕ್ಟಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋದ್ರೆ ವರ್ಕೌಟ್ ಆಗುತ್ತೆ ಅದು. ಅಂಡ್ ಅದಕ್ಕೆ ಪ್ಯೂರ್ ಮೈಂಡ್ ಸೆಟ್ ಇರಬೇಕು, ಪ್ಯೂರ್ ಇಂಟೆನ್ಷನ್ಸ್ ಇರಬೇಕು. ನಿಮ್ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಯೂನಿವರ್ಸ್ ಗಿವ್ಸ್ ಯು ಡಬಲ್. ನಿಮ್ ಇಂಟೆನ್ಷನ್ ತಪ್ಪಾಗಿ ಲೈಕ್ ಇನ್ನೊಬ್ರಿಗೆ ನಾವು ಕೆಟ್ಟದ್ ಮಾಡ್ಬೇಕು, ಇನ್ನೊಬ್ರು ಗ್ರೋ ಆಗ್ಬಾರ್ದು ಅಂತ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ನಿಮಗ್ ವಾಪಸ್ ಬಂದು ಹೊಡಿಯುತ್ತೆ. ಓಕೆ. So intention matters a lot. Intention has to be very clear when you are manifesting something. ಥ್ಯಾಂಕ್ ಯು ಇಷ್ಟೊಂದು ವಿಷಯಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಿಲ್ಸಿ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಜನಗಳು ರೆಸ್ಪಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು. ಇದಾಗಿತ್ತು ಹಿಪ್ನೋಥೆರಪಿ ಹಾಗೂ ಸೈಕಾಲಜಿ ನಡುವಿನ ವ್ಯತ್ಯಾಸ. ಎಷ್ಟೊಂದು ಜನಕ್ಕೆ ಕೆಲವೊಂದು ವ್ಯತ್ಯಾಸಗಳು ಗೊತ್ತಿರ್ಲಿಲ್ಲ, ಬಟ್ ಈ ಒಂದು ಇಂಟರ್ವ್ಯೂ ಮುಖಾಂತರ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.